ನಮಸ್ಕಾರ ಸ್ಪರ್ಧಾರ್ಥಿ ಮಿತ್ರರೇ. ಇವತ್ತಿನ ಒಂದು ಮಚ್ಚಾ ಕರೆಂಟ್ ಅಫೇರ್ಸ್ ನ ಡಿಸ್ಕಷನ್ ದಿನದ ಕತೆ ಮಚ್ಚಾ ಪುಟಿ ಜೊತೆ ಅಂತ ಹೇಳಿ. ನಾನು ನಿಮ್ಮ ಮಚ್ಚಾ, ನಾನು ನಿಮ್ಮ ಪುಟ್ಟಿ. ಓಕೆ ಪುಟಿ, ಇವತ್ತು ಮೇ 25 2022. ಸೊ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಏನೇನ್ ನೋಟ್ಸ್ ಇದೆಯಲ್ಲ ಅದನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಅದಕ್ಕಿಂತ ಮುಂಚೆ 1 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಏನಂತಂದ್ರೆ, ಯಾರ್ಯಾರು ನಮ್ಮ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅಥವಾ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಅವ್ರು ಏನ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಆಗ್ಬೇಕು, ಪ್ಲಸ್ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಸೊ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕಿದ ಒಂದು ವಿಡಿಯೋ, ಪ್ರತಿ ದಿವಸದ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಗೊತ್ತಾಗುತ್ತೆ. ಸೊ ಕ್ಲಾಸ್ ಸ್ಟಾರ್ಟ್ ಆಯ್ತು ಅಥವಾ ಕರೆಂಟ್ ಅಫೇರ್ಸ್ ಬರ್ತಾ ಇದೆ ಅಂತ. ಸೊ ಅದ್ರ ಜೊತೆಗೆ ಏನ್ ಮಾಡ್ಬೇಕು ಪುಟಿ, ಲೈಕ್ ಮಾಡಿ ಶೇರ್ ಮಾಡ್ಬೇಕು. ಸೊ ಶೇರ್ ಯಾರಿಗೆ ಮಾಡ್ಬೇಕು? ಆಸ್ಪಿರೆಂಟ್ಸ್ ಗೆ, ಅವ್ರ ಫ್ರೆಂಡ್ಸ್ ಗೆ, ಯಾರು ಸ್ಟಡೀಸ್ ಅಲ್ಲಿ ತುಂಬಾ ಫೋಕಸ್ ಮಾಡಿ ಹೋಗ್ತಿದ್ದಾರೆ ಅಂತವರಿಗೆ ಇದನ್ನ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನ್ಯೂಸ್ ಏನ್ ಪುಟಿ, ನೀನ್ ಸ್ಟಾರ್ಟ್ ಮಾಡ್ತೆ ನಾನ್ ಮಾಡ್ಲಾ? ನಾನೇ ಸ್ಟಾರ್ಟ್ ಮಾಡ್ತೀನಿ. ಓಕೆ ಪುಟಿ, ಏನಿದೆ ನ್ಯೂಸ್? ನ್ಯೂಸ್ ಏನಿದೆ ಫಸ್ಟ್ ಅಂತಂದ್ರೆ ಕ್ವಾಡ್ ಶೃಂಗಸಭೆ ಅಂತ ಹೇಳಿ. ಓಕೆ, ಕ್ವಾಡ್ ಶೃಂಗಸಭೆ ಹೇಳಿ ಇದೆ. ಓಕೆ, ಸೊ ಫಸ್ಟ್ ಕ್ವಾಡ್ ಅಂದ್ರೆ ಅರ್ಥ ಮಾಡ್ಕೊಳ್ಳೋಣ. ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಅಂತ. ಓಕೆ, ಇದನ್ನೇ ಶಾರ್ಟ್ ಆಗಿ ಕ್ವಾಡ್ ಅಂತ ಹೇಳಿ ಕ್ವಾಡ್ ಅಂತ ಕರಿತೀವಿ. ಸೊ ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಅಂತ. ಓಕೆ, ಕ್ವಾಡ್ ಕನ್ನಡದಲ್ಲಿ ಅನುವಾದ ಮಾಡಿದ್ರೆ ಚತುರ್ಭುಜ ಭದ್ರತಾ ಸಂವಾದ ಅಂತ. ಓಕೆ, ಸೊ ನಾವು ನೋಡ್ತಾ ಇದೀವಿ ಇಲ್ಲಿ ಚತುರ್ಭುಜ ಕ್ವಾಡ್ರಿಲ್ಯಾಟರಲ್ ಅಂತ ನೋಡ್ತಾ ಇದೀವಿ. ಸೊ 4 ಅಂತ ಇದ್ರ ಮೀನಿಂಗ್. ಸೊ ಇಲ್ಲಿ 4 ದೇಶಗಳು ಭಾಗವಹಿಸ್ತವೆ. ಯಾವ್ದಾವ್ದಂದ್ರೆ ಭಾರತ, ಅಮೆರಿಕ, ಜಪಾನ್ ಮತ್ತೆ ಆಸ್ಟ್ರೇಲಿಯಾ. ಓಕೆ, ಈ ದೇಶಗಳು ಭಾಗವಹಿಸ್ತವೆ ಕ್ವಾಡ್ ಅಲ್ಲಿ. ಓಕೆ, ನೆಕ್ಸ್ಟ್ ಏನಿದೆ ಕ್ವಾಡ್ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಕ್ವಾಡ್ ಭಾರತ, ಅಮೆರಿಕ, ಜಪಾನ್ ಮತ್ತೆ ಆಸ್ಟ್ರೇಲಿಯಾ ಈ ಒಂದು 4 ಪ್ರದೇಶಗಳನ್ನ ಒಳಗೊಂಡಂತಹ ಒಂದು ಬಹುಪಕ್ಷೀಯ ಅನೌಪಚಾರಿಕ ಒಕ್ಕೂಟವಾಗಿದೆ. ಓಕೆ, ಈ ಫಸ್ಟ್ ನಾವು ನೋಡ್ತೀವಿ ಅನೌಪಚಾರಿಕ ಅಂತಂದ್ರೆ ಏನು ಅಂತಂದ್ರೆ ಅನ್ಅಫಿಷಿಯಲ್. ಯಾವಾಗ ಬೇಕಂದ್ರೆ ಯಾವಾಗ ಮೀಟಿಂಗ್ ಕಂಡಕ್ಟ್ ಮಾಡಬಹುದು. ಯಾವ್ದೇ ತರದ ಒಂದು ಈ ಒಂದು ಸಬ್ಮಿಟ್ ಗೆ ಹೆಡ್ ಕ್ವಾರ್ಟರ್ಸ್ ಇರಲ್ಲ. ಓಕೆ, ಮುಖ್ಯ ಕಚೇರಿ ಇರಲ್ಲ. ಮತ್ತೆ ಇಂಪಾರ್ಟೆಂಟ್ ಸೆಕ್ರೆಟರಿಯೇಟ್ ಹೆಡ್ ಯಾರಿದಾರೋ, ಚೀಫ್, ಇಂಥವ್ರೆ ಏನಂತ ಪರ್ಮನೆಂಟ್ ಅಂತ ಏನಿಲ್ಲ. ಓಕೆ, ಅಂದ್ರೆ ಇನ್ಫಾರ್ಮಲ್ ಆಗಿ ಈಗ ಬನ್ನಿ ಮಾತಾಡೋಣ ಅಂತಂದ್ರೆ 4 ಜನ ಸೇರ್ಕೊಂಡು ಮಾತಾಡೋದು, ಕ್ಯಾಶುಯಲ್ ಆಗಿ ಮೀಟಿಂಗ್ ಮಾಡ್ತೀವಲ್ಲ ಆ ತರ. ಅದನ್ನೇನಂತ ಕರಿತೀವಿ, ಅನೌಪಚಾರಿಕ ಅಂತ ಕರಿತೀವಿ. ಅದೊಂದು ಯೂನಿಯನ್ ಇದು. ಇದ್ರ ಒಂದು ಕ್ವಾಡ್ ಶೃಂಗಸಭೆ ಉದ್ದೇಶ ಏನಂತಂದ್ರೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಹಕಾರ ವೃದ್ಧಿ ಮತ್ತೆ ಸ್ವತಂತ್ರ ಹಾಗೂ ಮುಕ್ತ ಇಂಡೋ ಪೆಸಿಫಿಕ್ ಒಂದು ಪ್ರದೇಶವನ್ನ ಸ್ಥಾಪನೆ ಮಾಡ್ಬೇಕು ಅಂತ ಇದ್ರ ಒಂದು ಮೇನ್ ಗುರಿಯಾಗಿದೆ. ಓಕೆ, ಸೊ ಅಂದ್ರೆ ಈ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಏನೇನ್ ಮಾಡ್ಬೇಕು ಪುಟಿ? ಅಲ್ಲಿ ಒಂದು ಸಹಕಾರ ವೃದ್ಧಿ ಮಾಡ್ಬೇಕು, ಕೋಆಪರೇಷನ್ ನ ಪ್ರಮೋಟ್ ಮಾಡ್ಬೇಕು. ಓಕೆ, ಮತ್ತೆ ಸ್ವತಂತ್ರ ಹಾಗೂ ಮುಕ್ತ ಇಂಡೋ ಪೆಸಿಫಿಕ್ ಪ್ರದೇಶವನ್ನ ಸ್ಥಾಪನೆ ಮಾಡೋಂಥದ್ದು ಇದೊಂದು ಗುರಿ. ಇಲ್ಲಿ ಏನಿಲ್ಲ ಮಚ್ಚ, ಇಂಡೈರೆಕ್ಟ್ ಆಗಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಚೀನಾದ ಒಂದು ಏನಿದೆ ಇನ್ಫ್ಲೂಯೆನ್ಸ್ ಏನಿದೆ ಅದನ್ನ ಕಡಿಮೆ ಮಾಡ್ಬೇಕು, ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಒಂದು ಇದ್ರ ಉದ್ದೇಶ. ಸೊ ಅವರು ಡೈರೆಕ್ಟ್ ಆಗಿ ಎಲ್ಲೂ ಘೋಷಣೆ ಮಾಡಿಲ್ಲ, ಅಘೋಷಿತ ಉದ್ದೇಶ ಇದು. ಒಳಗಡೆನೆ ಚೀನಾವನ್ನು ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳಿ ಈ ಒಂದು 4 ಪ್ರದೇಶಗಳೇನಿದೆಯೋ ಭಾರತ, ಅಮೆರಿಕ, ಜಪಾನ್ ಮತ್ತೆ ಆಸ್ಟ್ರೇಲಿಯಾ ಇವರು ಒಂದು ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಿರೋಂಥದ್ದು. ಓಕೆ, ಪುಟಿ, ಅಂದ್ರೆ ಈಗ ನಮ್ಮ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಚೀನಾದ ಒಂದು ಪ್ರಭಾವನ ಕಡಿಮೆ ಮಾಡ್ಬೇಕಂತ ಹೇಳಿ ಭಾರತ, ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾಗಳು ಮಾಡಿದಂತ ಒಂದು ಗುಂಪು. ಸೊ ಅದಕ್ಕೆ ನಾವೇನಂತ ಹೇಳ್ತಿದ್ವಿ, ಸ್ವತಂತ್ರ ಮುಕ್ತ ಅಂತ ಹೇಳ್ತಿದ್ವಿ. ಅಂದ್ರೆ ಚೈನಾದ ಒಂದು ಪ್ರಭಾವನ ತೆಗೆದ್ಬಿಟ್ರೆ ಇದು ಸ್ವತಂತ್ರವಾಗಿರುತ್ತೆ, ಮುಕ್ತವಾಗಿರುತ್ತೆ ಅಂತ ಹೇಳಿದ್ರು. ಓಕೆ, ಸೊ ಮತ್ತೇನ್ ಬಿಟ್ಬಿಟ್ಟು ಈಗ ಸುದ್ದಿಯಲ್ಲಿ ಏನಿದೆ ಅಂತಂದ್ರೆ ಜಪಾನ್ ನ ರಾಜಧಾನಿಯಾದಂತಹ ಟೋಕಿಯೋ ನಗರದಲ್ಲಿ ಅಲ್ಲಿ ಒಂದು ಆಯೋಜನೆ ಮಾಡಿದ್ರು ಕ್ವಾಡ್ ಶೃಂಗಸಭೆನ. ಓಕೆ, ಸೊ ಈ ವರ್ಷ ಆಗಿದ್ದು ಟೋಕಿಯೋದಲ್ಲಿ. ಹೌದು, ಜಪಾನ್ ನ ಟೋಕಿಯೋದಲ್ಲಿ ಕ್ವಾಡ್ ಶೃಂಗಸಭೆಯನ್ನ ಆಯೋಜಿಸಿದ್ರು. ಸೊ ಆ ಶೃಂಗಸಭೆಗೆ ನಮ್ಮ ದೇಶದ ಪ್ರಧಾನಿಯಾದಂತಹ ನರೇಂದ್ರ ಮೋದಿ ಅವರು ಜೊತೆಗೆ ಅಮೆರಿಕದ ಅಧ್ಯಕ್ಷರಾದಂತಹ ಜೋ ಬೈಡನ್ ಅವರು, ಜಪಾನ್ ನ ಪ್ರಧಾನಿಯಾದಂತಹ ಫುಮಿಯೋ ಕಿಶಿಡಾ ಅವರು ಮತ್ತೆ ಆಸ್ಟ್ರೇಲಿಯಾ ಪ್ರಧಾನಿಯಾದಂತಹ ಆಂಟೋನಿ ಅಲ್ಬನೀಸ್ ಅವರು ಭಾಗವಹಿಸಿದ್ರು. ಓಕೆ, ಸೊ ಇವರೆಲ್ಲ ಹೋಗಿದ್ರು 4 ದೇಶವನ್ನ ಪ್ರತಿನಿಧಿಸೋಕೆ. ಓಕೆ ಪುಟಿ, ಸೊ ಪುಟಿ, ಇನ್ನೊಂದು ನಿನ್ನೆ ದಿವಸ ನಾವು ಮಾತಾಡಿದ್ವಿ ಸಮೃದ್ಧಿಗಾಗಿ ಇಂಡೋ ಪೆಸಿಫಿಕ್ ಆರ್ಥಿಕತೆ ವೇದಿಕೆ ಅಂತ ಹೇಳಿ. ಸೊ ಇದು ಕೂಡ ಹೆಚ್ಚು ಕಡಿಮೆ ಕ್ವಾಡ್ ತರನೇ ಇದೆ. ಯಾಕಂದ್ರೆ ಅಲ್ಲಿನೂ ಕೂಡ ಅಮೆರಿಕ ಇತ್ತು, ಭಾರತ ಇತ್ತು, ಬೇರೆ ದೇಶಗಳಿದ್ವು. ಮತ್ತೆ ಅಲ್ಲಿನೂ ಕೂಡ ನಾವು ಚೀನಾದ ಒಂದು ಆರ್ಥಿಕ ಪ್ರಭಾವವನ್ನ, ಇದೇ ಇಂಡೋ ಪೆಸಿಫಿಕ್ ಭಾಗದಲ್ಲಿ ಚೀನಾದ ಪ್ರಭಾವವನ್ನ ಕಡಿಮೆ ಮಾಡೋದಕ್ಕೆ ಈ ಸಮೃದ್ಧಿಗಾಗಿ ಇಂಡೋ ಪೆಸಿಫಿಕ್ ಆರ್ಥಿಕ ವೇದಿಕೆ ಅಥವಾ ಇಂಡೋ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ವರ್ಕ್ ಫಾರ್ ಪ್ರಾಸ್ಪರಿಟಿ ಅನ್ನೋದನ್ನ ನಿನ್ನೆ ದಿವಸ ಡಿಸ್ಕಸ್ ಮಾಡಿದ್ವಿ. ಸೊ ಅದಕ್ಕೆ ಲಿಂಕ್ ಮಾಡ್ತಾ ಹೋದ್ರೆ
ಬಹಳಷ್ಟು ನೆನಪಿರುತ್ತೆ. ಹೌದು. ಸೊ ಅದಕ್ಕೆ ಕ್ವಾಡ್ ಜೊತೆಗೆ ನಾವು ಯಾವ್ದನ್ನ ಲಿಂಕ್ ಮಾಡಬೇಕು? ಸಮೃದ್ಧಿಗಾಗಿ ಇಂಡೋ ಪೆಸಿಫಿಕ್ ಆರ್ಥಿಕ ವೇದಿಕೆ ಅನ್ನೋ ಒಂದು ಸುದ್ದಿಯನ್ನ ಲಿಂಕ್ ಮಾಡಿದ್ರೆ ನೆನ್ಪುಳಿಯುತ್ತೆ. ಹೌದು. ಓಕೆ ಪುಟಿ. ಸೊ ನೆಕ್ಸ್ಟ್ ಡಿಜಿ ಲಾಕರ್ ಬಗ್ಗೆ ನ್ಯೂಸ್ ಇದೆ ಪುಟಿ. ಓಕೆ ಓಕೆ ಓಕೆ, ಸೊ ಈಗ ಡಿಜಿ ಲಾಕರ್ ಅನ್ನೋದು 2015ರಲ್ಲಿ ಕೇಂದ್ರ ಸರ್ಕಾರದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನದ ಒಂದು ಸಚಿವಾಲಯದವರು ತಂದಂತ ಯೋಜನೆ ಆಗಿದೆ. ಓಕೆ. ಸೊ ಫಸ್ಟ್ ಏನ್ ಮಾಡೋಣ, ಈ ಡಿಜಿ ಲಾಕರ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಮೀನಿಂಗ್ ಏನಂತ? ಓಕೆ, ಸೊ ಇದೇನಾಗಿತ್ತು, 2015ರಲ್ಲಿ ಅದೇ ವರ್ಷ ಸ್ಟಾರ್ಟ್ ಆದಂತಹ ಡಿಜಿಟಲ್ ಇಂಡಿಯಾ ಅನ್ನುವಂತ ಒಂದು ಬೃಹತ್ ಕಾರ್ಯಕ್ರಮದಡಿಯಲ್ಲಿ ಸ್ಟಾರ್ಟ್ ಆದಂತ ಒಂದು ಸಣ್ಣ ಕ್ರಮ. ಅದಕ್ಕೆ ನಾವು ಡಿಜಿ ಲಾಕರ್ ಅಂತ ಕರಿತೀವಿ. ಓಕೆ. ಸೊ ಇದನ್ನ ಯಾರು ತಗೊಂಡ್ ಬರ್ತಾರೆ? ಕೇಂದ್ರ ಸರ್ಕಾರದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನದ ಸಚಿವಾಲಯದವರು. ಯಾವ್ದ್ರಡಿಲಿ? ಡಿಜಿಟಲ್ ಇಂಡಿಯಾದ ಅಡಿಯಲ್ಲಿ 2015ರಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ತೀವಿ. ಬಟ್ ಈಗ ಡಿಜಿಟಲ್ ಲಾಕರ್ ಅಥವಾ ಡಿಜಿ ಲಾಕರ್ ಅಂದ್ರೆ ಏನು? ಓಕೆ, ಬಟ್ ಈಗ ನಮ್ದು ಮಾರ್ಕ್ಸ್ ಕಾರ್ಡ್ ಇರುತ್ತೆ, ನಮ್ಮ ಹತ್ರ ಏನಿರುತ್ತೆ, ಪ್ಯಾನ್ ಕಾರ್ಡ್ ಇರುತ್ತೆ, ಆಧಾರ್ ಕಾರ್ಡ್ ಇರುತ್ತೆ. ಓಕೆ, ಸೊ ಮತ್ತೇನಿರುತ್ತೆ, ಡ್ರೈವಿಂಗ್ ಲೈಸೆನ್ಸ್ ಅಂತ ಹೇಳ್ತೀವಿ. ಸೊ ಇಂತಹ ಒಂದು ಡಾಕ್ಯುಮೆಂಟ್ಸ್ ಅನ್ನ ನಾವು ಕಳ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಇವುಗಳನ್ನ ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸಿಡೋದಕ್ಕೆ ಡಿಜಿ ಲಾಕರ್ ಅನ್ನುವಂತಹ ಇಲ್ಲೇನಿದೆಯಲ್ಲ ಈ ಇಮೇಜ್, ಸೊ ಈ ಒಂದು ಆಪ್ ಅನ್ನ ಬಿಡುಗಡೆ ಮಾಡ್ತಾರೆ ಸರ್ಕಾರದವರು. ಸೊ ಇದು ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಪ್ಯಾನ್ ಕಾರ್ಡ್ ಅಂತ ಇದೆ. ಸೊ ಈ ಪ್ಯಾನ್ ಕಾರ್ಡ್ ಅನ್ನ ಯಾರು ಕೊಡ್ತಾರೆ? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನವರು ಕೊಡ್ತಾರೆ. ಈ ಪ್ಯಾನ್ ಕಾರ್ಡ್ ನಲ್ಲಿರುವಂತ ಮಾಹಿತಿಯನ್ನ ನಾನು ಎಲ್ಲಿ ಹಾಕ್ಬೇಕು? ಡಿಜಿ ಲಾಕರ್ ಅಲ್ಲಿ ಹಾಕ್ಬೇಕು. ಡಿಜಿ ಲಾಕರ್ ಏನ್ ಮಾಡುತ್ತೆ, IT ಡಿಪಾರ್ಟ್ಮೆಂಟ್ ಅಲ್ಲಿ ಈ ಒಂದು ಪ್ಯಾನ್ ನಂಬರ್ ಇವ್ರದೇನಾ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡು ಅದರ ಒಂದು ಕಾಪಿನ ಡಿಜಿ ಲಾಕರ್ ಅಲ್ಲಿ ಸೇವ್ ಮಾಡಿತ್ತು. ಅದೇ ತರ ಈಗ ಲೈಸೆನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಲೈಸೆನ್ಸ್ ಬಂತು. ಸೊ ಲೈಸೆನ್ಸ್ ಮೇಲೆ ಏನ್ ಡೀಟೇಲ್ಸ್ ಇದೆಯಲ್ಲ ಅದನ್ನು ಕೂಡ ನಾನು ಇಲ್ಲಿ ಹಾಕಿದ್ರೆ ಆ ಲೈಸೆನ್ಸ್ ಬಗ್ಗೆ ಅಥವಾ RC ಬುಕ್ ಅಂತ ಹೇಳ್ತೀವಿ. ಸೊ ಇದನ್ನ ಯಾರ ಜೊತೆಗೆ ಚೆಕ್ ಮಾಡ್ಕೊಳುತ್ತೆ? RTO ಡಿಪಾರ್ಟ್ಮೆಂಟ್ ಜೊತೆಗೆ ಚೆಕ್ ಮಾಡ್ಕೊಂಡು ಒಂದು ಡಿಜಿಟಲ್ ಕಾಪಿನ ಡಿಜಿ ಲಾಕರ್ ಅಲ್ಲಿ ಸ್ಟೋರ್ ಮಾಡಿತ್ತು. ಸೊ ಈ ತರ ಸ್ಟೋರ್ ಆಗ್ಬೇಕಾದ್ರೆ ಅದೇನ್ ಮಾಡ್ತಿದೆ, ಸಂಬಂಧಪಟ್ಟಂತ ಇಲಾಖೆಯ ಜೊತೆಗೆ ಸಂಪರ್ಕ ಮಾಡಿ ಇದು ಇವ್ರದ್ದು ಹೌದು ಅಲ್ಲೋ ಅನ್ನೋದನ್ನ ಟೆಸ್ಟ್ ಮಾಡ್ತದೆ, ಚೆಕ್ ಮಾಡಿ ಸ್ಟೋರ್ ಮಾಡ್ತದೆ. ಸೊ ಇಲ್ಲಿ ಏನ್ ಸ್ಟೋರ್ ಆಗುತ್ತಲ್ಲ, ಡಿಜಿ ಲಾಕರ್ ಅಲ್ಲಿ ಸ್ಟೋರ್ ಆದಂತ ಪ್ಯಾನ್ ಕಾರ್ಡ್ ಆಗ್ಲಿ, ಲೈಸೆನ್ಸ್ ಆಗ್ಲಿ, ಇವೆಲ್ಲ ಒರಿಜಿನಲ್ ತರ, ಇವುಗಳನ್ನ ಒರಿಜಿನಲ್ ಅಂತ ಕನ್ಸಿಡರ್ ಮಾಡ್ಬೇಕು. ಸೊ ಅಂತಹ ಒಂದು ನಮ್ಮ ದಾಖಲೆಗಳನ್ನ, ಸಾರ್ವಜನಿಕರು ತಮ್ಮ ದಾಖಲೆಗಳನ್ನ ಸಂಗ್ರಹಿಸಿ ಇಡೋದಕ್ಕೆ ನಾವು ತಂದಂತ ವ್ಯವಸ್ಥೆಗೆ ಡಿಜಿ ಲಾಕರ್ ಅಂತ ಕರೀತಾರೆ. ಇದನ್ನ ನಾವು ನಮ್ಮ ಮೊಬೈಲ್ ನಂಬರ್ ಮೂಲಕ ಏನ್ ಮಾಡ್ಬೋದು? ಯೂಸ್ ಮಾಡ್ಬೋದು. ಸೊ ಮೊಬೈಲ್ ನಂಬರ್ ಇಲ್ಲಿ ಬೇಕಾಗಿರೋದು ಮೊಬೈಲ್ ನಂಬರ್ ಪ್ಲಸ್ ಆಧಾರ್. ಓಕೆ, ಸೊ ಆಧಾರ್ನ ಬಳಸ್ಕೊಂಡು ಮೊಬೈಲ್ ನಂಬರ್ ಜೊತೆಗೆ ಆಧಾರ್ ಅಲ್ಲಿ ಲಿಂಕ್ ಮಾಡ್ಕೊಂಡು ನಾವು ಡಿಜಿ ಲಾಕರ್ ನ ಏನ್ ಮಾಡ್ತೀವಿ? ಬಳಸ್ತೀವಿ. ಸೊ ಅದ್ರ ಜೊತೆಗೆ ಏನಾಗುತ್ತೆ, ಕೆಲವೊಂದಿಷ್ಟು ಇಲಾಖೆಗಳು, ಸರ್ಕಾರದ ಇಲಾಖೆಗಳು, ಈಗ ಡಿಜಿಟಲ್ ಇಂಡಿಯಾದಲ್ಲಿ ನಾವೇನ್ ಮಾಡ್ತಾ ಇದೀವಿ? ಪೇಪರ್ಲೆಸ್ ಆಫೀಸ್ ಅನ್ನ ಮಾಡ್ತಿದ್ವಿ. ಅಲ್ಲಿ ಪೇಪರ್ ಬಳಕೆ ಆಗಲ್ಲ. ಸಪೋಸ್ ನಿನ್ಗೇನೋ ಒಂದು ಸರ್ಟಿಫಿಕೇಟ್ ಅನ್ನ ಯಾವ್ದೋ ಇಲಾಖೆದವ್ರು ಕೊಡುವಾಗ ಅವ್ರು ಏನ್ ಮಾಡ್ತಾರೆ? ಡಿಜಿಟಲ್ ಸರ್ಟಿಫಿಕೇಟ್ ಕೊಟ್ಟಾಗ ಅಲ್ಲಿ ಒಂದು URL ಅಂತ ಹೇಳ್ತೀವಿ, ಒಂದು ಲಿಂಕ್ ಅದನ್ನ ಕೊಟ್ಟಿರ್ತಾರೆ. ಸೊ ಅದೇ ತರ ಈ ಯೂನಿಫಾರ್ಮ್ ರಿಸೋರ್ಸ್ ಐಡೆಂಟಿಫೈಯರ್ಸ್ ಬಳಸ್ಕೊಂಡು ಇಲಾಖೆ ಕೊಡುವಂತ ಮಾಹಿತಿಯನ್ನು ಕೂಡ ನೀವೇನ್ ಮಾಡಬಹುದು? ಇಲ್ಲಿ ಸಂಗ್ರಹ ಮಾಡಬಹುದು. ಓಕೆ, ಸೊ ಅಥವಾ ಈಗ ಮುಂದಿನ ದಿನಗಳಲ್ಲಿ ಮಾರ್ಕ್ಸ್ ಕಾರ್ಡ್ ಅಂತ ಇರುತ್ತೆ. ಓಕೆ, ಮಾರ್ಕ್ಸ್ ಕಾರ್ಡ್ ಕೂಡ ಡಿಜಿಟಲ್ ರೂಪದಲ್ಲಿ ಬರುತ್ತೆ. ಸೊ ಅದನ್ನ ನೀನು ಡಿಜಿ ಲಾಕರ್ ಅಲ್ಲಿ ಇಡ್ತೀಯ. ಈಗ ಫಾರ್ಮ್ ಹಾಕುವಾಗ ಈ ಡಿಜಿ ಲಾಕರ್ ಅಲ್ಲಿ ಎಲ್ಲಿತ್ತಲ್ಲ ಆ ಫೈಲಿನ ಒಂದು ಲೊಕೇಶನ್ ಅನ್ನ ಅಥವಾ ಆ ಫೈಲಿನ URL ಅನ್ನ ಅಥವಾ ಯೂನಿಫಾರ್ಮ್ ರಿಸೋರ್ಸ್ ಐಡೆಂಟಿಫೈಯರ್ ನ ನೀನು KPSC ವೆಬ್ಸೈಟ್ ಅಲ್ಲಿ ಪೇಸ್ಟ್ ಮಾಡಿಬಿಡ್ಬೇಕು. ಸೊ ಪೇಸ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅಲ್ಲಿ ಅಪ್ಲೋಡ್ ಆಗಿಬಿಡುತ್ತೆ. ಸೊ ಈ ರೀತಿಯಾದಂತಹ ಒಂದು ವ್ಯವಸ್ಥೆನ ಡಿಜಿ ಲಾಕರ್ ಅಲ್ಲಿ ನಾವು ತಗೊಂಡ್ ಬರ್ತಾ ಇದೀವಿ. ಓಕೆ, ಸೊ ಈಗ ಈ ರೀತಿಯಾಗಿ ಇದು ಕೆಲಸ ಮಾಡ್ತಿದೆ. ಸೊ ಮುಂದೆ ಇದನ್ನ ಏನ್ ಮಾಡ್ಬೇಕಂತ ಮಾಡಿದ್ದಾರೆ ನಮ್ಮ ಕೇಂದ್ರ ಸರ್ಕಾರದವರು? ಈ ಡಿಜಿ ಲಾಕರ್ ನ ವ್ಯವಸ್ಥೆಯನ್ನ ಯಾವ್ದಕ್ ಲಿಂಕ್ ಮಾಡ್ಬೇಕಂತ ಮಾಡಿದ್ರೆ ವಾಟ್ಸಪ್ ಗೆ ಲಿಂಕ್ ಮಾಡ್ಬೇಕಂತ ಮಾಡಿದ್ದಾರೆ. ಸೊ ಮುಖ್ಯವಾಗಿ ಈಗ ಕೋವಿಡ್ ಸರ್ಟಿಫಿಕೇಟ್ಸ್ ಏನ್ ನಡೀತಿದಲ್ಲ ಅದರ ಸೇವೆಯನ್ನ ಗಮನದಲ್ಲಿ ಇಟ್ಕೊಂಡು ಡಿಜಿ ಲಾಕರ್ ಇನ್ ಮುಂದೆ ಯಾವ್ದ್ರ ಮೂಲಕ ಕೆಲಸ ಮಾಡ್ಬೇಕು? ವಾಟ್ಸಪ್ ಮೂಲಕ ಕೆಲಸ ಮಾಡ್ಬೇಕಂತ ಹೇಳ್ತಾರೆ. ಓಕೆ, ಸೊ ನ್ಯೂಸ್ ಅಲ್ಲಿ ಏನಿತ್ತು, ಬರೀ ಡಿಜಿ ಲಾಕರ್ ಸೇವೆಯನ್ನ ವಾಟ್ಸಪ್ ಮೂಲಕ ನೀಡುವುದಕ್ಕೊಂದು ಪ್ರಸ್ತಾವಕ್ಕೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ ಅಂತ ನೋಡಿದ್ವಿ. ಬಟ್ ಇದ್ರ ಜೊತೆಗೆ ನಾವೇನ್ ನೋಡ್ತಾ ಇದ್ದೀವಿ ಅಂದ್ರೆ ಈ ಡಿಜಿ ಲಾಕರ್ ಅನ್ನುವಂತಹ ಒಂದು ಕಾರ್ಯಕ್ರಮ, ಯೋಜನೆ ಯಾವಾಗ ಸ್ಟಾರ್ಟ್ ಆಯ್ತು, ಯಾವ ಯೋಜನೆ ಅಡಿಯಲ್ಲಿ ಸ್ಟಾರ್ಟ್ ಆಯ್ತು ಅಂತ ನೋಡ್ತಿದ್ವಿ, ಯಾವ ಒಂದು ಇಲಾಖೆದವರು ನಡೆಸ್ತಿದ್ದಾರೆ ಅನ್ನೋದನ್ನ ನೋಡಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಇದರ ಒಂದಿಷ್ಟು ಫೀಚರ್ಸ್ ಅಥವಾ ಏನ್ ಮಾಡುತ್ತೆ ಈ ಡಿಜಿ ಲಾಕರ್ ಅನ್ನ ನೋಡಿದ್ವಿ. ಓಕೆ, ಈ ತರ ಸ್ವಲ್ಪ ಡಿಟೇಲ್ ಆಗಿ ಇದನ್ನ ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ನ್ಯೂಸ್ ಏನಿದೆ ಪುಟ್ಟಿ?
ನೆಕ್ಸ್ಟ್ ನ್ಯೂಸ್ ಏನಿದೆ ಅಂತಂದ್ರೆ ವಿನಯ್ ಕುಮಾರ್ ಸಕ್ಸೇನಾ ಅವ್ರ ಬಗ್ಗೆ ನೋಡೋಣ. ಓಕೆ, ಸೊ ಯಾರು ಪುಟ್ಟಿ ಇವರು? ಇವ್ರು ಯಾರಂತಂದ್ರೆ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಿದ್ರು. ಯಾರು? ವಿನಯ್ ಕುಮಾರ್ ಸಕ್ಸೇನಾ ಅವರು. ಈಗ ಏನಾಗ್ತಿದೆ ನ್ಯೂಸ್ ಅಲ್ಲಿ, ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್, ಅಂದ್ರೆ ಡೆಲ್ಲಿ ಒಂದು ಯೂನಿಯನ್ ಟೆರಿಟರಿ ಅಲ್ವಾ, ಕೇಂದ್ರಾಡಳಿತ ಪ್ರದೇಶ, ಅಲ್ಲಿ ಗವರ್ನರ್ದು ಸ್ಥಾನ ಇರಲ್ಲ. ಸೊ ಅವ್ರ ಬದಲು ಯಾರಿರ್ತಾರೆ ಅಂದ್ರೆ ಲೆಫ್ಟಿನೆಂಟ್ ಗವರ್ನರ್ ವರ್ಕ್ ಮಾಡ್ತಿರ್ತಾರೆ. ಸೊ ಯಾರಿದ್ರು ಲೆಫ್ಟಿನೆಂಟ್ ಗವರ್ನರ್ ಅಂದ್ರೆ ಅನಿಲ್ ಬೈಜಲ್ ಅನ್ನೋರು ಇದ್ರು. ಸೊ ಅವ್ರ ಏನ್ ಮಾಡ್ತಿದ್ದಾರೆ, ಅವರ ಒಂದು ಲೆಫ್ಟಿನೆಂಟ್ ಗವರ್ನರ್ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಯಾರು? ಅನಿಲ್ ಬೈಜಲ್ ಅವರು. ಸೊ ಈಗ ರಾಜೀನಾಮೆಯನ್ನ ಕೊಟ್ರೆ ಈಗ ಅವ್ರ ಪ್ಲೇಸ್ಗೆ ಯಾರನ್ನಾರು ಫಿಲ್ ಮಾಡ್ಬೇಕಲ್ಲ. ಸೊ ಹಾಗಾಗಿ ಏನ್ ಮಾಡಿದ್ರೆ ರಾಷ್ಟ್ರಪತಿಗಳು ಏನ್ ಆದೇಶವನ್ನ ಹೊರಡಿಸಿದ್ದಾರೆ ಅಂದ್ರೆ, ಖಾದಿ ಮತ್ತು ಗ್ರಾಮೋದ್ಯೋಗ ಅಧ್ಯಕ್ಷರಾಗಿದ್ದಂತಹ ವಿನಯ್ ಕುಮಾರ್ ಅವ್ರನ್ನ ಲೆಫ್ಟಿನೆಂಟ್ ಗವರ್ನರ್ ಆಗಿ ನೇಮಕ ಮಾಡ್ಬೇಕು ಅಂತ ಹೇಳಿ ರಾಷ್ಟ್ರಪತಿಗಳು ಆದೇಶವನ್ನ ಹೊರಡಿಸಿದ್ದಾರೆ. ಓಕೆ, ಅಂದ್ರೆ ಇನ್ ಮುಂದೆ ಡೆಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ಯಾರಂತಾರೆ? ವಿನಯ್ ಕುಮಾರ್ ಸಕ್ಸೇನಾ. ಓಕೆ, ಸೊ ನೆಕ್ಸ್ಟ್ ನಾವೇನ್ ನೋಡ್ತೀವಿ, ನೆಕ್ಸ್ಟ್ ಇದೆ ಖಾದಿ ಮತ್ತು ಗ್ರಾಮೋದ್ಯೋಗ. ಇವ್ರು ಇದ್ರಲ್ವಾ ಈ ಸ್ಥಾನದಲ್ಲಿ, ಈಗ ಇವ್ರ ಸ್ಥಾನ ವೇಕೆಂಟ್ ಇದೆ. ನೆಕ್ಸ್ಟ್ ನೋಡೋಣ ನ್ಯೂಸ್ ಅಲ್ಲಿ ಈ ಸ್ಥಾನವನ್ನ ಯಾರು ಫಿಲ್ ಮಾಡ್ತಾರೆ ಅಂತ. ಅದನ್ನ ನೆಕ್ಸ್ಟ್ ಅಪ್ಕಮಿಂಗ್ ಡಿಸ್ಕಷನ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಅಂದ್ರೆ ಇವರು ಬಿಟ್ಟು ಹೋದಂತ ಪ್ಲೇಸ್ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ, ಇದರ ಅಧ್ಯಕ್ಷರಾಗಿ ಮುಂದೆ ಯಾರು ಬರ್ತಾರ ಅನ್ನುವಂತ ಒಂದು ಕುತೂಹಲ ನಮಗಿರ್ಲಿ. ಬಟ್ ಈಗಿನ ಪ್ರಕಾರ ಡೆಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ಯಾರು ಇನ್ ಮುಂದೆ ಅಂತಂದ್ರೆ ವಿನಯ್ ಕುಮಾರ್ ಸಕ್ಸೇನಾ. ಓಕೆ ಪುಟಿ, ಸೊ ನೆಕ್ಸ್ಟ್ ಏನ್ ನ್ಯೂಸ್ ಇದೆ ಅಂತ ಹೇಳ್ತೀನಿ ಪುಟಿ. ಒಂದು ಕತೆ ಹೇಳ್ತೀನಿ. ಏನ್ ಕತೆ? ಆ ಕತೆ ಏನಪ್ಪಾ ಅಂತಂದ್ರೆ ಅದನ್ನ ನಾವು ಕೋಮಾಗಾಟ ಮಾರೋ ದುರಂತ ಅಂತ ನೋಡ್ತೀವಿ. ಓಕೆ, ಸೊ ಈ ಒಂದು ದುರಂತ ನಡೆದು 108 ವರ್ಷ ಆಯ್ತು. ಸೊ ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ಶೋಕಾಚರಣೆಯನ್ನ ಮಾಡಲಾಯಿತು ಜಗತ್ತಿನಾದ್ಯಂತ. ಈ ಒಂದು ಇದನ್ನ ಕೋಮಾಗಾಟ ದುರಂತದ ಒಂದು ಶೋಕಾಚರಣೆಯನ್ನು ಮಾಡ್ತಾರೆ. ಸೊ ಈ ಸೈಡ್ ಅಲ್ಲಿ ನಾನೊಂದು ಚಿತ್ರ ಹಾಕಿದ್ದೀನಿ. ಈ ಚಿತ್ರದಲ್ಲಿ ಏನಿದೆ, ಇದೊಂದು ಪೋಸ್ಟಲ್ ಸ್ಟ್ಯಾಂಪ್, ಅಂಚೆ ಚೀಟಿ. ಓಕೆ, ಸೊ ಪೋಸ್ಟಲ್ ಸ್ಟ್ಯಾಂಪ್ ಅಥವಾ ಅಂಚೆ ಚೀಟಿ ಯಾವ ದೇಶದ್ದು? ಕೆನಡಾದ್ದು. ಮೇಲ್ ಬರ್ದಿದ್ದಾರೆ ನೋಡಿ ಇಲ್ಲಿ, ಕೆನಡಾ ಅಂತ. ಚಿತ್ರ ಯಾರ್ದಿದೆ? ನಮ್ಮ ಸಿಖ್ ಜನರದ್ದು ಚಿತ್ರ ಇದೆ. ಕೆನಡಾ ದೇಶದ ಒಂದು ಚಿತ್ರ ಇದು. ಪೋಸ್ಟ್ ಸ್ಟ್ಯಾಂಪ್ ಮೇಲೆ ನಮ್ಮ ಸಿಖ್ಕರದು ಜೊತೆಗೆ ಒಂದು ಹಡಗಿನ ಚಿತ್ರ ಕೂಡ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಏನು ಅಂತ ಹೇಳ್ತಾರೆ, ಕೋಮಾಗಾಟು ಇನ್ಸಿಡೆಂಟ್ ಆಗಿ ಯಾವಾಗಾಗಿತ್ತು? 1914 ಆಗಿತ್ತು. ಸೊ ಅದಾದ 100 ವರ್ಷಕ್ಕೆ ಅಂದ್ರೆ 2014 ಕೆನಡಾ ಸರ್ಕಾರ ಬಿಡುಗಡೆ ಮಾಡಿದ ಒಂದು ಅಂಚೆ ಚೀಟಿದು. ಓಕೆ, ಸೊ ಇದು ಏನಿದು ಕೋಮಾಗಾಟ ಮಾರು ದುರಂತ ಅನ್ನೋದನ್ನ ನೋಡೋಣ. ಹಿಸ್ಟ್ರಿಯಲ್ಲಿ ಆಲ್ರೆಡಿ ಓದಿರ್ತಾರೆ. ಸೊ ಏನಾಗತ್ತಪ್ಪ ಅಂದ್ರೆ, ಈ ಬ್ರಿಟಿಷ್ ಭಾರತದಲ್ಲಿ ಅಂದ್ರೆ 19ನೇ ಶತಮಾನದಲ್ಲಿ ಸಿಖ್ರು ಏನ್ ಮಾಡ್ತಾ ಇದ್ರು, ಬೇರೆ ಬೇರೆ ದೇಶಗಳಿಗೆ ಕೆಲಸ ಹುಡ್ಕೋದಕ್ ಹೋಗ್ತಾ ಇದ್ರು. ಮುಖ್ಯವಾಗಿ ಅವರೆಲ್ಲ ಹೋಗ್ತಾ ಇದ್ದಿದ್ದು ಎಲ್ಲಿಗೆ? ಕೆನಡಾಕ್ಕೆ. ಇವಾಗ್ಲೂ ಕೂಡ ಪಂಜಾಬೀಸ್ ಅಲ್ಲಿ ಏನಿದೆ ಅಂತಂದ್ರೆ, ಈ ಸಿಖ್ರಲ್ಲಿ ಕೆನಡಾಕ್ಕೆ ಹೋಗ್ಬೇಕು. ಪಂಜಾಬ್ದಲ್ಲಿರೋ ಹುಡುಗಿರಿಗೆ ವರ ಬೇಕು, ಎಲ್ಲಿಂದ ಬೇಕು? ಕೆನಡಾದಲ್ಲೇ ಬೇಕು. ಆತರ ಅಷ್ಟು ಕೆನಡಾದ ಹುಚ್ಚು ಬಹಳ ಇದೆ. ಸೊ ಅದು ಮೊದ್ಲಿಂದನೂ ಇತ್ತು. ಅಂದ್ರೆ ಸ್ವತಂತ್ರ ಪೂರ್ವದಿಂದಲೂ ಈ ಸಿಖ್ರು ಅಥವಾ ಪಂಜಾಬಿಗಳು ಎಲ್ಲಿ ಹೋಗಕ್ಕೆ ಇಷ್ಟಪಡ್ತಾರೆ ಅಂದ್ರೆ ಕೆನಡಾಕ್ಕೆ ಹೋಗ್ಬೇಕಂತ ಮಾಡ್ತಾರೆ. ಅಲ್ಲಿ ಬಹಳಷ್ಟು ಜನ ಕನ್ನಡಿಗರಿರೋದನ್ನ ನಾವು ನೋಡಿದೀವಿ. ಓಕೆ, ಸೊ ಅಲ್ಲ ಸಾರಿ ಭಾರತೀಯರಿರೋದನ್ನ ನೋಡಿದೀವಿ. ಸೊ ಏನಾಗುತ್ತೆ ಅಂದ್ರೆ ಮೇ 23 1914. ಓಕೆ, ಯಾವ ದಿವಸ? ಮೇ 23 1914 ಈ ಕೋಮಾಗಾಟ ಮಾರು ಅನ್ನುವಂತ ಒಂದು ಜಪಾನಿನ ಹಡಗಿದು. ಸೊ ಇದು ಹೋಗಿ ನಿಲ್ಲುತ್ತೆ ಎಲ್ಲಿಗೆ? ಕೆನಡಾಕ್ ಹೋಗಿ ನಿಲ್ಲುತ್ತೆ. ಎಲ್ಲಿಂದ? ಹಾಂಗ್ಕಾಂಗ್ ನಿಂದ ಹೊರಟಂತ ಒಂದು ಹಡಗಿದು. ಓಕೆ, ಸೊ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಈಗ ಒಂದು ಹಡಗ್ ಬಗ್ಗೆ ಮಾತಾಡ್ತಿದೀವಿ. ಯಾವ ಹಡಗದು? ಕೋಮಾಗಾಟ ಮಾರು ಹಡಗಂತ. ಯಾವ ದೇಶದ್ದು? ಜಪಾನ್ ದೇಶದ್ದು. ಎಲ್ಲಿಂದ ಹೊರಟಿದೆ? ಹಾಂಗ್ಕಾಂಗ್ ನಿಂದ ಹೋಗಿ ಎಲ್ಲಿಗೆ ಬಂದಿದೆ? ಕೆನಡಾಕ್ಕೆ. ಯಾವ ದಿವಸ? ಮೇ 23 2014. 1914 ಮೇ 23 ಹೋಗಿ ಮುಟ್ಟಿತು. ಓಕೆ, ಸೊ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ, ಆ ಒಂದು ಸಮಯದಲ್ಲಿ ಕೆನಡಾದವರು ಒಂದು ರೂಲ್ಸ್ ಅನ್ನ ಅಥವಾ ಕಾಯ್ದೆನ ತಗೊಂಡ್ ಬಂದಿದ್ರು. ಏನಂತಂದ್ರೆ ನಿರಂತರ ಸಂಚರಣೆ ಕಾಯ್ದೆ ಅಂತ ಹೇಳಿ, ಅಥವಾ ಕಂಟಿನ್ಯೂಸ್ ಪ್ಯಾಸೇಜ್ ಆಕ್ಟ್ ಅಂತ, ನಿರಂತರ ಸಂಚಾರ ಕಾಯ್ದೆ ಅಂತ ಒಂದು ಕಾಯ್ದೆನ ತಗೊಂಡ್ ಬಂದಿದ್ರು. ಇವ್ರ ಉದ್ದೇಶನೇ ಏನಂತಂದ್ರೆ, ಭಾರತೀಯ ವಲಸೆಗಾರರು ಕೆನಡಾಕ್ಕೆ ಬರೋದನ್ನ ತಡೆಯೋದಕ್ಕೆ. ನಾವು ಯಾವ ಇಶ್ವಿ ಬಗ್ಗೆ ಮಾತಾಡ್ತಿದೀವಿ? 1914 ನೋಡ್ತಾ ಇದೀವಿ. ಆ ಟೈಮಲ್ಲಿ ಕೆನಡಾದವ್ರು ಏನ್ ಮಾಡಿದ್ರು, ಭಾರತೀಯ ವಲಸೆಗಾರರು ಕೆನಡಾಕ್ ಬರಬಾರ್ದು ಅಂತ ಹೇಳಿ ನಿರಂತರ ಸಂಚಾರ ಕಾಯ್ದೆ ಅನ್ನುವಂತ ಒಂದು ಕಾಯ್ದೆಯನ್ನ ಕೆನಡಾದಲ್ಲಿ ತಂದಿರ್ತಾರೆ. ಈ ಕಾಯ್ದೆ ಏನೆಲ್ಲ ಪುಟ್ಟಿ? ಈಸಿ. ಏನಪ್ಪಾ ಅಂತಂದ್ರೆ, ನೀವು ಯಾವುದೇ ದೇಶದಿಂದ ಬನ್ನಿ, ಈಗ ಭಾರತದಿಂದ ನೀವು ಹೋಗ್ತಿದ್ದೀರಲ್ಲ, ಕೆನಡಾಕ್ ಹೋಗ್ಬೇಕಾ? ಸೊ ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕು? ಕೆನಡಾಕ್ ಬರಬೇಕು. ಅಂದ್ರೆ ಬೇರೆ ಯಾವುದೇ ದೇಶದಲ್ಲಿ ನೀವು ನಿಲ್ಲುವಂತಿಲ್ಲ. ಒಂದ್ಸಾರಿ ನೀವು ಹಡಗನ್ನ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿದ್ರೆ ನಾನ್ ಸ್ಟಾಪ್ ಆಗಿ ಎಲ್ಲಿಯೂ ನಿಲ್ಲದೆ ನಾನ್ ಸ್ಟಾಪ್ ಆಗಿ ಎಲ್ಲಿಗೆ ಹೋಗ್ಬೇಕು? ಕೆನಡಾಕ್ ಹೋಗ್ಬೇಕು ಅಂತ ಹೇಳಿ ಕಂಟಿನ್ಯೂಸ್ ಪ್ಯಾಸೇಜ್ ಅಥವಾ ನಿರಂತರ ಸಂಚಾರ ಕಾಯ್ದೆಯನ್ನ ಕೆನಡಾದವರು ತಗೊಂಡ್ ಬಂದಿರ್ತಾರೆ. ಓಕೆ, ಸೊ ಈ ಷರತ್ತನ್ನ
ಅಂದ್ರೆ ಅವರಿಗೆ ಮಾತ್ರ ನಾವು ಪ್ರವೇಶ ಕೊಡ್ತೀವಿ, ಅವ್ರು ಮಾತ್ರ ಕೆನಡಾದೊಳಗೆ ಬರ್ಬೋದು, ಬೇರೆದವ್ರು ಕೊಡಲ್ಲ ಅಂತ. ಆ ಟೈಮಲ್ಲಿ ಏನಾಗಿರುತ್ತೆ, ಅವಾಗ 1914ರ ಸಮಯದಲ್ಲಿ ಭಾರತದಿಂದ ನೇರವಾಗಿ ಕೆನಡಾಕ್ಕೆ ಹೋಗುವಂತ ಯಾವುದೇ ಹಡಗು ಇರಲ್ಲ. ಓಕೆ, ಸೊ ಅಂದ್ರೆ ಈಗ ನಾವು ಯಾಕೆ ಹಾಂಗ್ಕಾಂಗ್ ಬಗ್ಗೆ ಮಾತಾಡ್ತಿದೀವಿ ಅಂತಂದ್ರೆ, ಇಂಡಿಯಾದಿಂದ ಹಾಂಗ್ಕಾಂಗ್ ಹೋಗಿ ಮತ್ತೆ ಕೆನಡಾಕ್ ಹೋಗ್ತಿದ್ರು. ಸೊ ಡೈರೆಕ್ಟ್ ಆಗಿ ಭಾರತದಿಂದ ಕೆನಡಾಕ್ ಹೋಗುವಂತ ಒಂದು ಹಡಗಿನ ಸಂಪರ್ಕ ಇರ್ಲಿಲ್ಲ. ಇದರನ್ನ ಅರ್ಥ ಮಾಡ್ಕೊಂಡು ಕೆನಡಾದವ್ರು ಏನ್ ಹೇಳ್ತಾರೆ, ನಿರಂತರ ಸಂಚಾರ ಕಾಯ್ದೆ ಅನ್ನೋದನ್ನ ಪಾಸ್ ಮಾಡ್ತಾರೆ. ಇವ್ರ ಉದ್ದೇಶನೇ ಏನು, ಭಾರತೀಯ ವಲಸಿಗಾರರು ಬೇರೆ ಯಾವುದೇ ಬೇರೆ ದೇಶದವರಾಯ್ತು, ಮುಖ್ಯವಾಗಿ ಭಾರತೀಯ ವಲಸಿಗಾರರು ಬರಬಾರ್ದು ಅನ್ನೋದು ಇವ್ರ ಉದ್ದೇಶ ಆಗಿತ್ತು. ಸೊ ಅದಕ್ಕೆ ನಾನ್ ಸ್ಟಾಪ್ ಆಗಿ ನೀವು ಎಲ್ಲಿಗೆ ಬರ್ಬೇಕು, ಕೆನಡಾಕ್ ಬನ್ನಿ ಅಂತ ಹೇಳ್ತಾರೆ. ಬಟ್ ಕೆನಡಾಕ್ಕೆ ನೇರವಾದ ಹಡಗು ಇರಲ್ಲ, ಅದಕ್ಕೆ ಹಾಂಗ್ಕಾಂಗ್ ನಿಂದ ನಾವು ಹೋಗಿರ್ತೀವಿ. ಸೊ ಹೀಗೆ ಯಾವತ್ತು ಮೇ 23 1914. ಸೊ ಅವತ್ತು ಈ ಒಂದು ಜಪಾನಿನ ಹಡಗಾದ ಕೊಮಾಟಗಮಾರು ಎಲ್ಲಿಗೆ ಬರುತ್ತೆ, ಕೆನಡಾಕ್ ಬರುತ್ತೆ. ನೀವು ಹಾಂಗ್ಕಾಂಗ್ ನಿಂದ ಬಂದಿದ್ರ ನಿಮ್ಗೆ ಇಳಿಯಕ್ ಬಿಡಲ್ಲ ಅಂತ ಹೇಳಿ ಕೆನಡಾ ಸರ್ಕಾರದವರು ಈ ವಲಸೆಗಾರರಿಗೆ ಇಳಿಯಕ್ ಬಿಡಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಫೈನಲಿ ಅಲ್ಲಿದ್ದಂತ ಭಾರತೀಯರು, ಇವ್ರಿಗಿಂತ ಮುಂಚೆ ಏನು ಭಾರತೀಯರು ಹೋಗಿದ್ರಲ್ಲ, ಅವ್ರು ಹೋರಾಟ ಮಾಡ್ತಾರೆ. ಹೋರಾಟ ಮಾಡಿದಾಗ ಬರೀ 24 ಜನರಿಗೆ ಮಾತ್ರ ಒಳಗಡೆ ಹೋಗೋದಕ್ಕೆ ಪ್ರವೇಶ ನೀಡ್ತಾರೆ, ಉಳಿದವ್ರನ್ನ ವಾಪಸ್ ಕಳಿಸ್ತಾರೆ. ಓಕೆ, ಸೊ ವಾಪಸ್ ಕಳಿಸಿದಾಗ ಆ ಒಂದು ಹಡಗು ಕೊಮಾಗಾಟಮಾರು ಹಡಗು ಎಲ್ಲಿಗೆ ಬರುತ್ತೆ, ಹುಬ್ಳಿಗೆ, ಬಂಗಾಳದ ಹುಬ್ಳಿಗೆ ಬಂತು, ಆ ಬಂದರನ್ನ ಪ್ರವೇಶ ಮಾಡಿತು. ಸೊ ಪ್ರವೇಶ ಮಾಡಿದಾಗ ಈ ಹಡಗನ್ನ ಬ್ರಿಟಿಷರು ಏನ್ ಮಾಡ್ತಾರೆ, ವಶಪಡಿಸ್ಕೊಳ್ತಾರೆ. ವಶಪಡಿಸ್ಕೊಂಡು ಇದರಲ್ಲಿದ್ದಂತ ವಲಸೆಗಾರರನ್ನ ಪಂಜಾಬಿನ ರೈಲು ಹತ್ತಿ ವಾಪಸ್ ಹೋಗಿ, ನೀವು ವಾಪಸ್ ಎಲ್ಲಿಗೆ ಹೋಗ್ಬೇಕು, ಪಂಜಾಬಿಗೆ ಹೋಗಿ ಅಂತ ಆದೇಶ ಮಾಡ್ತಾರೆ. ಸೊ ಆದೇಶ ಮಾಡಿದಾಗ ಬಹಳಷ್ಟು ಜನ ಏನಾಗಲ್ಲ, ಒಪ್ಪಲ್ಲ, ನಾವು ವಾಪಸ್ಸು ಪಂಜಾಬಿಗೆ ಹೋಗಕ್ಕೆ ನಾವು ಒಪ್ಪಲ್ಲ, ನಮಗೆ ಕೆನಡಾಕ್ ಹೋಗ್ಬೇಕಿತ್ತು ಅಂತ ಹೇಳ್ತಾರೆ. ಸೊ ಒಪ್ಪಲಿಲ್ದಿದ್ದಾಗ ಬ್ರಿಟಿಷರು ಏನ್ ಮಾಡ್ತಾರೆ, ಗುಂಡಿನ ದಾಳಿಯನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಬ್ರಿಟಿಷರ್ ಹೇಳೋ ಪ್ರಕಾರ ಇವತ್ತಿನ ದಿವಸ ಅವತ್ತು 19 ಜನ ಕೊಮಾಗಾಟಮಾರು ದುರಂತದಲ್ಲಿ 19 ಜನ ನಿಧನರಾದ್ರು ಅಂತ ಹೇಳ್ತಾರೆ, ಬ್ರಿಟಿಷ್ ಹೇಳೋ ಪ್ರಕಾರ. ಬಟ್ ಅದಕ್ಕಿಂತ ಜಾಸ್ತಿ ಜನ ಏನಾಗ್ತಾರೆ, ನಿಧನರಾಗಿರ್ತಾರೆ. ಸೊ ಇಷ್ಟು ಜನ ನಿಧನರಾದ್ರು, ಉಳಿದವ್ರನ್ನ ಪೊಲೀಸರು ಬಂಧಿಸಿದ್ರು. ಇದೆಲ್ಲ ಆಗಿದ್ದು ಯಾವ್ದ್ರಿಂದ, ಕೆನಡಾದವರು ಒಳಗಡೆ ನಮ್ಮನ್ನ ಕರ್ಕೋಲಿಲ್ಲ, ನಮ್ಮ ಸಿಖ್ ಜನರನ್ನ ಕರ್ಕೋಲಿಲ್ಲ. ಸೊ ಅದಕ್ಕೆ ಇದನ್ನ ಕೊಮಾಗಾಟಮಾರು ದುರಂತ ಅಂತ ಹೇಳ್ತೀವಿ. ಸೊ ಇದು ಎಷ್ಟು ಐತಿಹಾಸಿಕವಾಗಿ ಇಂಪಾರ್ಟೆಂಟ್ ಆಗಿದೆ ಅಂತಂದ್ರೆ, ಇದು ನಡೆದಿದ್ದು 1914ರಲ್ಲಿ. ಇದಾದ 102 ವರ್ಷ ಅಂದ್ರೆ 2016ರಲ್ಲಿ, ಹಿಂದೆ ನೋಡಿದ್ವಿ. ಇದಾದ 100 ವರ್ಷಕ್ಕೆ ಕೆನಡಾ ಸರ್ಕಾರ ಏನ್ ಮಾಡಿತ್ತು, ಪೋಸ್ಟರ್ ಒಂದು ಸ್ಟಾಂಪ್ ಅನ್ನ ಕೊಮಾಟಗಮಾರು ದುರಂತ ಅಂತಾನೆ ಹೇಳಿ ಅವ್ರು ಏನ್ ಮಾಡ್ತಾರೆ, ಒಂದು ಅಂಚೆ ಚೀಟಿನ ಬಿಡುಗಡೆ ಮಾಡ್ತಾರೆ. ಅಷ್ಟಕ್ಕೆ ಅವ್ರಿಗೆ ಸಮಾಧಾನ ಆಗಲ್ಲ. 102 ವರ್ಷ ಆದಾಗ ಅಂದ್ರೆ 2016ರಲ್ಲಿ ಕೆನಡಾದ ಪ್ರಧಾನಿಯಾದಂತಹ ಜಸ್ಟಿನ್ ಟ್ರೂಡೋ ಏನ್ ಮಾಡ್ತಾರೆ, ಕ್ಷಮಾಪಣೆಯನ್ನ ಕೇಳ್ತಾರೆ. ನಮ್ಮಿಂದ ತಪ್ಪಾಯ್ತು, ನಾವು 102 ವರ್ಷದಿಂದ ಆ ರೀತಿ ಭಾರತೀಯರನ್ನ ಏನ್ ಮಾಡ್ಬಿಡಿತ್ತು, ವಾಪಸ್ ಕಳಿಸ್ಬಾರ್ದಾಗಿತ್ತು, ಇಷ್ಟು ಜನ ಸತ್ರು, ಪೊಲೀಸರು ಬಂಧಿಸಿದ್ರು. ಸೊ ಇಂತಹ ತಪ್ಪು ನಮ್ಮ ದೇಶದಿಂದ, ನಮ್ಮ ಪೂರ್ವಜರಿಂದ ಆಯ್ತು ಅಂತ ಹೇಳಿ ಆ ದೇಶದ ಪ್ರಧಾನಿ ಏನ್ ಮಾಡ್ತಾರೆ, ಕ್ಷಮೆಯನ್ನ ಕೇಳ್ತಾರೆ. ಸೊ ಅಂತ ಒಂದು ಇನ್ಸಿಡೆಂಟ್ ಅನ್ನ ನಾವು ನೋಡಿದ್ವಿ. ಓಕೆ, ಸೊ ಅದನ್ನ ಅವರಿಗೆ ಶೋಕ ವ್ಯಕ್ತಪಡಿಸಿದ್ವಿ. ಈಗ 108 ವರ್ಷ ಆಯ್ತು ಅಂತ ಹೇಳಿ. ಓಕೆ, ಮುಂದಿನ ನ್ಯೂಸ್ ಏನಿದೆ ಪುಟಿ? ಇದೊಂದು ಹೇಳ್ಬಿಡ್ತೀನಿ. ಈಗ ನಾವು ಕೆನಡಾ ಬಗ್ಗೆ ಮಾತಾಡಿದ್ವಲ್ಲ ಪುಟಿ, ಕೆನಡಾ ಬಗ್ಗೆ ಕೊಮಾಗಾಟಮಾರು ಹಡಗು ದುರಂತದ ಬಗ್ಗೆ ಹೇಳಿದ್ವಲ್ಲ. ಸೊ ಕೆಲವು ದಿವಸಗಳ ಹಿಂದೆ ನಾವು ಕೆನಡಾದಲ್ಲಿ ಕನ್ನಡದೊಂದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಕೆನಡಾದ ಸಂಸತ್ತಿಗೆ ನಮ್ಮ ಚಂದ್ರ ಆರ್ಯದವರು ಏನಾಗ್ತಾರೆ, ಆಯ್ಕೆಯಾಗಿ ಅಲ್ಲಿ ಕನ್ನಡದಲ್ಲಿ ಭಾಷಣ ಮಾಡಿದ್ರಂತ. ಸೊ ಇದನ್ನ ಲಿಂಕ್ ಮಾಡ್ಬೇಕು. ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ಏನಾಗಿತ್ತು ಅಂದ್ರೆ ಮುಚ್ಚ, ಕೆನಡಾದವರು ಇಂಡಿಯಾನೇ ಅಲೋ ಮಾಡ್ತಿರ್ಲಿಲ್ಲ. ಈಗ ಕೆನಡಾ ಪಾರ್ಲಿಮೆಂಟ್ ಅಲ್ಲಿ ಹೌದು, ನಮ್ ಕನ್ನಡಿಗರೇ ಇದ್ದಾರೆ. ಅದು ಬಹಳಷ್ಟು ಜನ ಭಾರತೀಯರು. ಸೊ ಈಗ ಚಂದ್ರ ಆರ್ಯರು ಕನ್ನಡಿಗರಾದ್ರು. ಸೊ ಈ ತರ ಬಹಳಷ್ಟು ಜನ ಭಾರತೀಯರು ಏನಾಗಿದ್ದಾರೆ. ಇವನ್ ಕೆನಡಾದ ಸಂಸತ್ತಲ್ಲಿ ಬಹಳಷ್ಟು ಜನ ಮಿನಿಸ್ಟರ್ಸ್ ಕೂಡ ಭಾರತೀಯರು. ಓಕೆ, ಸೊ ಆತರ ಇದೆ. ಸೊ ಅದಕ್ಕೆ ಒಂದೊಂದನ್ನ ನಾನು ಲಿಂಕ್ ಮಾಡ್ತಾ ಹೋದ್ರೆ ನೆನಪು ಉಳಿಯುತ್ತೆ ಅಂತ ನಾನು ಐಡಿಯಾ ಕೊಡ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ಪುಟಿ, ನೆಕ್ಸ್ಟ್ ಏನಿದೆ ಅಂತಂದ್ರೆ ಆಶಾ ಕಾರ್ಯಕರ್ತರ ಬಗ್ಗೆ ಇದೆ. ಓಕೆ, ಫಸ್ಟ್ ನಾವು ನೋಡೋಣ ಆಶಾ ಅಂತಂದ್ರೆ ಏನಂತ. ಕ್ರಿಕೆಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್ ಅಂತಂದ್ರೆ ಆಶಾ ಅಂತ ಹೇಳಿ ಶಾರ್ಟ್ ಫಾರ್ಮ್. ಅಕ್ರಿಡೇಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್. ನಾವು ನೋಡ್ತಾ ಇದ್ವಿ ಮಚ್ಚ, ಕೋವಿಡ್ ಸಂದರ್ಭದಲ್ಲೆಲ್ಲ ಆ ಟೈಮ್ ಅಲ್ಲಿ ಆಶಾ ಕಾರ್ಯಕರ್ತರು ತುಂಬಾ ವರ್ಕ್ ಮಾಡ್ತಾ ಇದ್ರು. ಎಲ್ಲ ಮನೆಗೆ ಹೋಗಿ ಜಾಗೃತಿಯನ್ನ ಮೂಡಿಸೋದಾಗಿರ್ಬೋದು. ಕೋವಿಡ್ ಪೇಷಂಟ್ಸ್ ಗೆ, ಈಗ ಕೋವಿಡ್ ಪೇಷಂಟ್ಸ್ ಏನ್ ಮಾಡ್ತಿದ್ರು, ಒಂದ್ ರೂಮ್ ಅಲ್ಲೆಲ್ಲ ಕ್ವಾರಂಟೈನ್ ಮಾಡ್ತಿದ್ರು. ಸೊ ಫ್ಯಾಮಿಲಿ ಮೆಂಬರ್ಸ್ ನ ಆ ರೂಮ್ ಹತ್ರ ಅಲೋನೆ ಮಾಡ್ತಿರ್ಲಿಲ್ಲ. ಸೊ ಈ ಆಶಾ ಕಾರ್ಯಕರ್ತರು ತಮ್ಮ ಒಂದು ಏನು ಹೆಲ್ತ್ ನೋಡ್ದಾನೆ ಅವ್ರಿಗೆ ಹೆಲ್ತ್ ಹಾಳಾಗುತ್ತೆ ಅನ್ನೋದು ನೋಡ್ದಿರಾ, ಕೋವಿಡ್ ಪೇಷಂಟ್ಸ್ ಹತ್ರ ಹೋಗಿ ಅವ್ರಿಗೆ ಊಟ ಮಾಡ್ಸೋದಾಗಿರ್ಬೋದು, ಅವ್ರ ಕೇರ್ ಮಾಡೋದಿರ್ಬೋದು, ಅವ್ರಿಗೆ ಮೆಡಿಸಿನ್ ಕೊಡೋದಿರ್ಬೋದು,
ಈಗ ತುಂಬಾ ಸೀರಿಯಸ್ ಆದ್ರೆ ಅವ್ರನ್ನ ಹಾಸ್ಪಿಟ್ಲ್ ಹೋಗಿ ಹೌದು ಅಡ್ಮಿಟ್ ಮಾಡೋ ಒಂದು ವ್ಯವಸ್ಥೆನೂ ಕೂಡ ಇವರೇ ಮಾಡ್ತಾ ಇದ್ರು. ಹೌದು ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ರು. ಸಿಕ್ಕಾಪಟ್ಟೆ ಮಾಡಿದ್ರು. ಸೊ ಅವ್ರಿಗೆ ಆತ್ಮಸ್ಥೈರ್ಯವನ್ನು ನೀಡ್ತಿದ್ರು, ಧೈರ್ಯ ನೀಡ್ತಾ ಇದ್ರು. ಸೊ ಹಾಗಾಗಿ ಇವರ ಒಂದು ಕೊಡುಗೆಯನ್ನ ಸ್ಮರಿಸಿ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯವರು ಇವರಿಗೆ ಒಂದು ಪ್ರಶಸ್ತಿಯನ್ನ ನೀಡಿದ್ರು. ಯಾವ ಪ್ರಶಸ್ತಿ ಅಂತಂದ್ರೆ ಗ್ಲೋಬಲ್ ಹೆಲ್ತ್ ಲೀಡರ್ಸ್ ಅಂತ, ಜಾಗತಿಕ ಆರೋಗ್ಯ ನಾಯಕರು ಅಂತ ಹೇಳಿ ನಮ್ಮ ಒಂದು ವಿಶ್ವ ಆರೋಗ್ಯ ಸಂಸ್ಥೆಯವರು ಪ್ರಶಸ್ತಿಯನ್ನ ನೀಡಿದ್ರು. ಓಕೆ, ಸೊ ಅಂದ್ರೆ ನಮ್ಮ ಆಶಾ ಕಾರ್ಯಕರ್ತರು ಕೋವಿಡ್ ಸಂದರ್ಭದಲ್ಲಿ ಮಾಡಿದ ಕೆಲ್ಸಕ್ಕೆ, ಹೌದು, ಈಗ ಅವ್ರು ಹೆಂಗಂತಾನೆ ಮನೆಯವರು ಮಾಡಲ್ಲ, ಅವ್ರು ತಮ್ಮ ಪ್ರಾಣವನ್ನ ಲೆಕ್ಕಿಸ್ತಾನೆ ಅಷ್ಟು ಕೆಲಸ ಮಾಡಿದ್ರು. ಸೊ ಅದಕ್ಕೆ ಅವರಿಗೆ ಗ್ಲೋಬಲ್ ಹೆಲ್ತ್ ಲೀಡರ್ಸ್ ಅಥವಾ ಜಾಗತಿಕ ಆರೋಗ್ಯ ನಾಯಕರು ಅಂತ ಹೇಳಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ರು ಪುಟಿ? ಕೊಟ್ಟಿದ್ರದ್ ಯಾರಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯವರು ಕೊಟ್ಟಿದ್ದಾರೆ. ಸೊ ಇದನ್ನ ಕೊಟ್ರು. ಓಕೆ ಪುಟಿ, ಮತ್ತೇನಿದೆ ಪುಟಿ ನ್ಯೂಸ್? ಮತ್ತೆ ಆಶಾ ಕಾರ್ಯಕರ್ತರ ಸ್ಕೀಮ್ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ 2005ನೇ ಇಸ್ವಿಯಲ್ಲಿ ಇದೊಂದು ಸ್ಕೀಮ್ ಸ್ಟಾರ್ಟ್ ಆಯ್ತು. ಓಕೆ, ಇವ್ರನ್ನ ನೇಮಕ ಮಾಡೋದು. ಹೌದು. ಯಾವ ತರ ಇದು ಅಂತ ನಾವು ನೋಡೋದಾದ್ರೆ, ಈ ಆಶಾ ಕಾರ್ಯಕರ್ತೆಯರು ಅದೇ ಹಳ್ಳಿಯವರೇ ಆಗಿರ್ಬೇಕು. ಯಾಕೆ ಪುಟಿ? ಯಾಕೆ ಆಗಿರ್ಬೇಕಂತಂದ್ರೆ ಅದೇ ಹಳ್ಳಿಯವರಾಗಿದ್ರೆ ಈಗ ಅವರು ಜನಸಂಪರ್ಕ ಚೆನ್ನಾಗಿರುತ್ತೆ, ಹಳ್ಳಿಯ ಜನಗಳ ಹಳ್ಳಿಯಲ್ಲಿ ಎಲ್ಲರೂ ಪರಿಚಯ ಇರ್ತಾರೆ, ಜನಗಳ ಕಾಂಟ್ಯಾಕ್ಟ್, ಜನಮನ ಅನ್ನೋದು ಸಂಪರ್ಕ ಚೆನ್ನಾಗಿರುತ್ತೆ ಅಂತ ಹೇಳಿ ಅದೇ ಹಳ್ಳಿಯವರು ನೇಮಕ ಮಾಡ್ತಾರೆ. ಸೊ ಇವರು ಸಾರ್ವಜನಿಕರು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಏನಿದೆ, ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಅಂತ ನಮ್ಮ ಹಳ್ಳಿಗಳಲ್ಲಿ, ಅವರ ಒಂದು ನಡುವಿನ ಕೊಂಡಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಿದ್ರು. ಮೀನ್ಸ್ ಮಧ್ಯವರ್ತಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಯಾವ ತರ ಪುಟ್ಟಿ ಅಂದ್ರೆ ಕೊಂಡಿಯಾಗಿ ಕೆಲಸ ಮಾಡೋದಂದ್ರೆ ಯಾವ ತರ ಅಂತ ನಾವು ನೋಡೋದಾದ್ರೆ, ಈಗ ನಾನು ಕೋವಿಡ್ ಪೇಷಂಟ್ಸ್ ಬಗ್ಗೆ ಫಸ್ಟ್ ಹೇಳ್ದೆ, ಅದೊಂದು ಎಕ್ಸಾಂಪಲ್ ತಗೊಂಡ್ರೆ, ಇನ್ನೊಂದು ಎಕ್ಸಾಂಪಲ್ ಮೂಲಕ ನೋಡೋದಾದ್ರೆ, ಈಗ ಮನೆಯಲ್ಲಿ ಬಾಣಂತಿಯರು ಇರ್ತಿದ್ರು, ಗರ್ಭಿಣಿಯರು ಇರ್ತಿದ್ರು, ಅವ್ರನ್ನ ಮನೆಯಿಂದ ಆಸ್ಪತ್ರೆ ಕರ್ಕೊ ಹೋಗೋದು, ಅಲ್ಲಿ ಅವರಿಗೆ ಏನ್ ಮೆಡಿಸಿನ್ ಕೊಡೋ ಅಂತದಿರ್ಬೋದು, ಅವ್ರಿಗೆ ಏನೇನ್ ಫೆಸಿಲಿಟೀಸ್ ಕೊಡ್ಬೇಕು ಅದನ್ನ ಕೊಡೋದಿರ್ಬೋದು, ಮತ್ತೆ ಅವರ ಒಂದು ದಿನನಿತ್ಯ ಡಯಟ್ ಅಲ್ಲಿ ಆಹಾರಗಳಲ್ಲಿ ಏನಾದ್ರು ವೇರಿಯೇಷನ್ ಮಾಡ್ಬೇಕು ಅನ್ನೋದಿದ್ರೆ ಅದ್ರ ಒಂದು ಸಲಹೆನ ಕೊಡೋದಾಗಿರ್ಬೋದು, ಈ ತರ ಒಂದು ಅವರಿಗೆ ಸಜೆಷನ್ ಮಾಡ್ತಾ ಇದ್ರು. ಮತ್ತೆ ಮಗು ಆದ್ಮೇಲೆ, ಡೆಲಿವರಿ ಆದ್ಮೇಲೆ ತಾಯಿ ಮತ್ತು ಮಗುಗೆ ಏನಾದ್ರೂ ಮೆಡಿಸಿನ್ ಕೊಡ್ಬೇಕು, ಏನಾದ್ರು ಇಂಜೆಕ್ಷನ್ ಹಾಕ್ಸ್ಬೇಕು ಅನ್ನೋದಾದ್ರೆ ಇವರೇ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ, ಅಲ್ಲಿಂದ ಮತ್ತೆ ಮನೆಗೆ ಕರ್ಕೊಂಡ್ ಬಂದು ಅವ್ರನ್ನ ಒಂದು ವ್ಯವಸ್ಥೆಯನ್ನ ನೋಡ್ಕೋತಿದ್ದು ನಮ್ಮ ಆಶಾ ಕಾರ್ಯಕರ್ತೆಯರು. ಇಷ್ಟೆಲ್ಲ ಕೆಲಸ ಮಾಡ್ತಾರೆ, ಇಷ್ಟೆಲ್ಲ ಕೆಲಸವನ್ನ ಮಾಡ್ತಾ ಇದ್ರು. ಸೊ ಅದಕ್ಕೆ ಈ ಒಂದು ಆಶಾ ಕಾರ್ಯಕರ್ತೆಯರನ್ನ ಯಾವ್ದ್ರ ಅಡಿಯಲ್ಲಿ ನೇಮಕ ಮಾಡ್ತೀವಿ ಅನ್ನೋದ್ರೆ, ರಾಷ್ಟ್ರೀಯ ಆರೋಗ್ಯ ಮಿಷನ್ ಇದ್ರ ಒಂದು ಅಡಿಯಲ್ಲಿ ನೇಮಕ ಮಾಡ್ತೀವಿ. ಈ ಒಂದು ರಾಷ್ಟ್ರೀಯ ಆರೋಗ್ಯ ಮಿಷನ್ ಯಾವಾಗ ಒಂದು ಸ್ಥಾಪನೆ ಆಯ್ತು ಅಂದ್ರೆ 2005ರಲ್ಲಿ ಜಾರಿಗೆ ಬಂತು. ಸೇಮ್ ಆಶಾ ಕಾರ್ಯಕರ್ತರ ಸ್ಕೀಮ್ ಯಾವಾಗ ಬಂತು 2005ರಲ್ಲಿ, ಅವಾಗ್ಲೇನೆ ರಾಷ್ಟ್ರೀಯ ಆರೋಗ್ಯ ಮಿಷನ್ ಅನ್ನೋದು ಕೂಡ ಜಾರಿಗೆ ಬಂತು. ಅಂದ್ರೆ ರಾಷ್ಟ್ರೀಯ ಆರೋಗ್ಯ ಮಿಷನ್ ಅನ್ನು 2005ರಲ್ಲಿ ಬಂತು. ಹೌದು. ಅದ್ರ ಕೆಳಗಡೆ ನಾವು ಆಶಾ ಕಾರ್ಯಕರ್ತರು ಅಂತ ಇವ್ರನ್ನ ನೇಮಕ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅದೇ ವರ್ಷ, 2005. ಓಕೆ, ನೆನ್ಪಿಟ್ಕೊಳ್ಳಕ್ಕೆ ಈಸಿ ಆಗುತ್ತೆ. ಎಸ್, ವೆರಿ ಗುಡ್. ಮುಂದೆ ನೆಕ್ಸ್ಟ್ ಏನಾಗಿದೆ ಅಂದ್ರೆ, ಈ ತರ ಒಂದು ಸಾಮಾಜಿಕ ಆರೋಗ್ಯ ಕಾರ್ಯಕರ್ತರನ್ನ ನೇಮಕ ಮಾಡೋದು ಫಸ್ಟ್ ಐಡಿಯಾ ಬಂದಿದ್ದು, ಕ್ರಮವನ್ನ ಕೈಗೊಂಡಿದ್ದು ನಮ್ಮ ಛತ್ತೀಸ್ಗಢ ಸರ್ಕಾರದವರು. ಯಾವಾಗ ಅಂದ್ರೆ 2001ನೇ ಇಸ್ವಿಲಿ. ಸೊ ಅಂದ್ರೆ ಆಶಾ ಕಾರ್ಯಕರ್ತರಂತ ಕೇಂದ್ರ ಸರ್ಕಾರ ಸ್ಟಾರ್ಟ್ ಮಾಡಿದ್ದು ಯಾವಾಗ? 2005ರಲ್ಲಿ. ಅದಕ್ಕಿಂತ ಮುಂಚೆನೆ ಛತ್ತೀಸ್ಗಢದವರು ಸ್ಟಾರ್ಟ್ ಮಾಡಿದ್ರು. ಯಾವ ತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಅಂದ್ರೆ, ಮಿತನಿನ್ ಅಂತ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಸೊ ನಾವಿಲ್ಲಿ ಆಶಾ ಕಾರ್ಯಕರ್ತರ ಅಂತ ಕರೆಯೋದನ್ನ ಅವರು ಮಿತನಿನ್ ಅಂತ ಕರಿತಿದ್ರು. ಛತ್ತೀಸ್ಗಢ ಸರ್ಕಾರ 2001ರಲ್ಲಿ ಮಿತನಿನ್ ಅಂತ ಕರಿತಿತ್ತು. ಸೊ ಈ ಮಿತನಿನ್ ಕಾರ್ಯಕ್ರಮದ ಒಂದು ಅಡಿಯಲ್ಲಿ ಆ ಒಂದು ಬೇಸ್ ಆಗಿಟ್ಕೊಂಡು ನಮ್ಮ ದೇಶದಲ್ಲಿ ಆಶಾ ಕಾರ್ಯಕರ್ತರ ಸ್ಕೀಮ್ ನ 2005ರಲ್ಲಿ ಜಾರಿಗೆ ತಂದ್ರು. ಸೊ ಅಂದ್ರೆ ಇವ್ರೇನ್ ಛತ್ತೀಸ್ಗಢದವ್ರು ಮಿತನಿನ್ ಮಾಡಿದ್ರಲ್ಲ, ಅದನ್ನ ನೋಡ್ಕೊಂಡು ಅದ್ರ ಒಳ್ಳೆ ಪಾಯಿಂಟ್ಸ್ ಎಲ್ಲ ತಗೊಂಡು ನಾವು 2005ರಲ್ಲಿ ಆಶಾ ಅಂತ ಮಾಡಿದ್ವಿ. ಸೊ ಈಗ ನ್ಯೂಸ್ ಅಲ್ಲಿ ಏನಿಟ್ಬಿಟ್ಟಿದ್ದು, ಅವ್ರಿಗೆ ಏನ್ ಕೊಡ್ತಿದಾರೆ, ಒಂದು ಪ್ರೈಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಯಾರು? ವಿಶ್ವ ಆರೋಗ್ಯ ಸಂಸ್ಥೆಯವರು. ಯಾವ ಪ್ರೈಸ್? ಜಾಗತಿಕ ಆರೋಗ್ಯ ನಾಯಕರು, ಗ್ಲೋಬಲ್ ಹೆಲ್ತ್ ಲೀಡರ್ಸ್ ಅಂತ ಹೇಳಿ ಒಂದು ಪ್ರಶಸ್ತಿಯನ್ನ ನೀಡ್ತಾ ಇದ್ದಾರೆ. ಯಾರಿಗೋಸ್ಕರ ಕೊಡ್ತಿದ್ದಾರೆ ಅಂದ್ರೆ, ಕೋವಿಡ್ ಸಂದರ್ಭದಲ್ಲಿ ಅವರ ಒಂದು ಕೊಡುಗೆಯನ್ನ ಸ್ಮರಿಸಿ ಈ ಒಂದು ಪ್ರಶಸ್ತಿಯನ್ನ ನೀಡ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಪುಟಿ ಏನಿದೆ ಅಂತ ಹೇಳಿ. ಪುಟಿ ಇದೊಂದು ಸ್ವಲ್ಪ ಎಡಿಟೋರಿಯಲ್ ಬರುವಂತ ನ್ಯೂಸ್. ಒಂದು ಚೀನಾ ನೀತಿ ಅಂತ ಹೇಳಿ, ಒನ್ ಚೈನಾ ಪಾಲಿಸಿ ಅನ್ನುವಂತ ಒಂದು ನೀತಿ. ಇದನ್ನ ಸ್ವಲ್ಪ ನಾವು ಅರ್ಥ ಮಾಡ್ಕೋಣ. ಓಕೆ, ಸೊ ಈಗ ನಾವ್ ಈ ಚಿತ್ರದಲ್ಲಿ ನೋಡ್ತಿದೀವಿ, ಒಂದ್ ಕಡೆ ಚೀನಾ ಇದೆ, ಇನ್ನೊಂದು ಕಡೆ ಏನಿದೆ? ತೈವಾನ್ ಇದೆ. ಓಕೆ, ಸೊ ಈಗ ಒಂದು ಚೀನಾ ನೀತಿ ಅಂದ್ರೇನು, ಅಥವಾ ಒನ್ ಚೈನಾ ಪಾಲಿಸಿ ಅಂದ್ರೆ ಏನು ಅಂತಂದ್ರೆ, ಈಗ ಚೈನಾ ಅನ್ನೋದು ಒಂದೇ. ಇದೇನಿದೆ ಅಲ್ಲ, ಈ ತೈವಾನು ಚೀನಾದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ತಿದ್ದಾರೆ. ಸೊ ಮುಂದೊಂದು ದಿವಸ ತೈವಾನ್ ಏನಾಗುತ್ತೆ, ಈ ಚೈನಾದ ಭಾಗ ಆಗುತ್ತೆ ಅಂತ ಹೇಳ್ತಾರಲ್ಲ ಚೈನೀಸು, ಅದನ್ನೇ ನಾವೇನಂತ ಹೇಳ್ತಿದ್ವಿ? ಒಂದು ಚೀನಾ ನೀತಿ ಅಂತ ಹೇಳ್ತೀವಿ. ಅಂದ್ರೆ ಚೀನಾದವರು, ಚೀನಾ ಅಷ್ಟೇ ಅಲ್ಲ, ತೈವಾನ್ ಕೂಡ ನಮ್ಮ ದೇಶದ ಭಾಗ ಅಂತ ಏನು ಹೇಳ್ತಾರಲ್ಲ, ಅದನ್ನೇ ಒಂದು ಚೀನಾ ನೀತಿ ಅಥವಾ ಒನ್ ಚೈನಾ ಪಾಲಿಸಿ ಅಂತ ಹೇಳ್ತಾರೆ. ಸೊ ನ್ಯೂಸ್ ಅಲ್ಲಿ ಏನ್ ಬಂದಿದೆ ಅಂತಂದ್ರೆ, ಅಮೆರಿಕಾದ ಒಂದು ವಿದೇಶಾಂಗ ಇಲಾಖೆದವ್ರು ಏನ್ ಹೇಳ್ತಿದ್ರೆ, ಚೀನಾದವರು ಒನ್ ಚೈನಾ ಪಾಲಿಸಿ ಅಥವಾ ಒಂದು ಚೀನಾ ನೀತಿಯಿಂದ ಹಿಂದೆ ಸರಿತಿಲ್ಲ,
ಅಂದ್ರೆ ತೈವಾನಿಗೆ ಏನು ಅದರ ಒಂದು ಸಪರೇಟ್ ಐಡೆಂಟಿಟಿ ಇದೆ ಅಥವಾ ಅದಕ್ಕೆ ತನ್ನ ಪ್ರತ್ಯೇಕವಾದಂತ ಸ್ಥಾನಮಾನ ಇದೆಯಲ್ಲ ಅದನ್ನ ಅವಕಾಶ ಕಲ್ಪಿಸ್ತಿಲ್ಲ ಅಂತ ಹೇಳಿ ಆರೋಪ ಮಾಡ್ದಂಗೆ ಅಮೆರಿಕಾದವ್ರು ಹೇಳ್ತಿದ್ದಾರೆ. ಅಂದ್ರೆ ಚೀನಾದವರು ಈ ತೈವಾನ್ ಕೂಡ ನಮ್ದೇ ಅಂತ ಹೇಳ್ತಿದಾರೆ, ಹೇಳೋದನ್ನ ಇನ್ನೂ ಬಿಟ್ಟಿಲ್ಲ ಅಂತ ಹೇಳ್ದಂಗಿದು. ಈಸಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ತೈವಾನ್ ನಮ್ಮ ಅವಿಭಾಜ್ಯ ಅಂಗ, ಮುಂದೊಂದು ದಿವಸ ಅದು ನಮ್ಮ ದೇಶ ಸೇರುತ್ತೆ ಅಂತ ಹೇಳ್ತಾರೆ. ಅದನ್ನೇ ನಾವು ಒಂದು ಚೀನಾ ನೀತಿ ಅಥವಾ ಒನ್ ಚೈನಾ ಪಾಲಿಸಿ ಅಂತ ಓದ್ತಾ ಇದೀವಿ. ಇದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ಟು ಸೊ ಏನಾಗುತ್ತೆ, 1949ರಲ್ಲಿ ಒಂದು ಚೀನಾದಲ್ಲಿ ಒಂದು ಯುದ್ಧ ನಡೆಯುತ್ತೆ. ಒಳಗಡೆನೆ, ಚೀನಾದ ಒಳಗಡೆ, ಹೊರಗಡೆ ಅಲ್ಲ. ಸೊ ನಡೆದಾಗಿ ಯಾರ್ಯಾರ ನಡುವೆ ನಡೀತಂದ್ರೆ ಒಂದು ರಾಷ್ಟ್ರವಾದಿಗಳು ಅಂತ ಹೇಳ್ತೀವಿ, ಇನ್ನೊಂದು ಕಮ್ಯುನಿಸ್ಟರು ಅಂತ ಹೇಳ್ತೀವಿ. ರಾಷ್ಟ್ರವಾದಿಗಳಂದ್ರೆ ಯಾರು ಅಂತಂದ್ರೆ ಮೊದಲು ಚೀನಾದಲ್ಲಿ ಆಡಳಿತ ನಡೆಸ್ತಿರುವಂತವ್ರು, ಅವರಿಗೆ ರಾಷ್ಟ್ರವಾದಿಗಳಂತ ಹೇಳಿದ್ವಿ. ಸೊ ಅಲ್ಲಿನೇ ಒಂದು ಕಮ್ಯುನಿಸ್ಟ್ ಪಾರ್ಟಿ ಸ್ಟಾರ್ಟ್ ಆಗುತ್ತೆ. ಇಬ್ಬರ ನಡುವೆ ಏನಾಯ್ತು, ಯುದ್ಧ ಸ್ಟಾರ್ಟ್ ಆಯ್ತು. ಯಾರು, ರಾಷ್ಟ್ರವಾದಿಗಳು ಮತ್ತು ಕಮ್ಯುನಿಸ್ಟರ ನಡುವೆ ಯುದ್ಧ ಸ್ಟಾರ್ಟ್ ಆಯ್ತು. ಆ ಯುದ್ಧ ಮುಗಿದಿದ್ದು ಯಾವಾಗ, 1949ರಲ್ಲಿ 1949ರಲ್ಲಿ ಯುದ್ಧ ಮುಗಿಯುತ್ತೆ. ಸೊ ಯುದ್ಧನ ಗೆದ್ದವ್ರು ಯಾರು, ಕಮ್ಯುನಿಸ್ಟರು. ಸೋತವ್ರು ಯಾರು, ರಾಷ್ಟ್ರವಾದಿಗಳು. ಸೊ ಈ ರಾಷ್ಟ್ರವಾದಿಗಳು ಸೋಲ್ತಾರಲ್ಲ, ಸೋತ್ ಮೇಲೆ ಅವ್ರು ಏನ್ ಮಾಡ್ತಾರೆ, ಇಲ್ಲಿಗೆ ಬರ್ತಾರೆ. ಚೈನಾದಲ್ಲಿ ಮೊದಲು ಆಡಳಿತ ನಡೆಸಿದಂತ ಈ ರಾಷ್ಟ್ರವಾದಿಗಳು ಸೋತು ಬಂದು ಸೇರಿದಲ್ಲಿ ತೈವಾನ್ ಅಲ್ಲಿ ಬರ್ತಾರೆ. ಬಂದು ಅಲ್ಲಿ ತಮ್ಮ ಒಂದು ಸರ್ಕಾರನ ಸ್ಥಾಪನೆ ಮಾಡ್ತಾರೆ. ಅಂದ್ರೆ ಮೊದಲು ಚೀನಾದಲ್ಲಿ 1949ಕ್ಕಿಂತ ಮುಂಚೆ 1949ಗಿಂತ ಮುಂಚೆ ಚೀನಾದಲ್ಲಿ ಏನು ಆಡಳಿತ ನಡೆಸ್ತಿದಲ್ಲ ಆ ರಾಷ್ಟ್ರವಾದಿಗಳೆಲ್ಲ ಯುದ್ಧದಲ್ಲಿ ಸೋತ್ ಎಲ್ಲಿಗೆ ಬಂದ್ರು, ತೈವಾನಿಗೆ ಬಂದು ಅಲ್ಲಿ ತಮ್ಮ ಸರ್ಕಾರ ಸ್ಥಾಪನೆ ಮಾಡಿದ್ರು. ಈಗ ಗೆದ್ದಂತ ಈ ಒಂದು ಕಮ್ಯುನಿಸ್ಟ್ರು, ಸೊ ಗೆದ್ದಂತ ಈ ಕಮ್ಯುನಿಸ್ಟ್ ಏನ್ ಮಾಡ್ತಾರೆ, ಈ ಚೀನಾದ ಮುಖ್ಯ ಭಾಗವನ್ನ, ಅಂದ್ರೆ ಇಲ್ಲಿ ನಾವು ನೋಡ್ತಿದ್ವಲ್ಲ ಇಲ್ಲಿ ಈ ಚೀನಾದ ಒಂದು ಮುಖ್ಯ ಭಾಗದಲ್ಲಿ ಏನ್ ಮಾಡ್ತಾರೆ, ಆಡಳಿತ ನಡೆಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಪ್ರದೇಶದಲ್ಲಿ ಆಡಳಿತ ನಡೆಸೋಕೆ ಅವರು ಸ್ಟಾರ್ಟ್ ಮಾಡ್ತಾರೆ. ಸೊ ಈಗ್ಲೂ ಕೂಡ ಅವರೇ ಇದ್ದಾರೆ. ಓಕೆ, ಈಗ ನೆಕ್ಸ್ಟ್ ಏನಾಗತ್ತಂದ್ರೆ ಎರಡೂ ಕಡೆಯವರು, ಅಂದ್ರೆ ಒಂದ್ ಕಡೆ ಚೀನಾ ಅಂತ ನೋಡೋಣ, ಇನ್ನೊಂದ್ ಕಡೆ ತೈವಾನ್. ಓಕೆ, ಸೊ ಇಬ್ರು ಏನ್ ಹೇಳ್ತಿದ್ರೆ, ನಾವೇ ಒರಿಜಿನಲ್ ಸರ್ಕಾರ, ನಾವೇ ನಿಜವಾದ ಚೀನಾದ ಸರ್ಕಾರ. ಸೊ ತೈವಾನ್ ಅವ್ರು ಹೇಳೋದೇನೋ ನಾವೇ ಒರಿಜಿನಲ್, ಚೀನಾದವ್ರು ಹೇಳೋದೇನೋ ನಾವೇ ಒರಿಜಿನಲ್ ಅಂತ. ಸೊ ಈ ರೀತಿಯಾಗಿ ತಮ್ಮದೇ ಆದಂತ ಒಂದು ಒರಿಜಿನಲ್ ಸರ್ಕಾರ ಅಥವಾ ನಿಜವಾದ ಸರ್ಕಾರ ಅಂತ ಹೇಳಿ ಆಡಳಿತ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮುಂದೆ ಏನಾಗುತ್ತೆ, ಒಂದ್ಸಾರಿ ತೈವಾನ್ ಮತ್ತು ಚೈನಾ ಅಂತ ಆದ್ಮೇಲೆ ಒಂದ್ ಕಡೆ ಚೈನಾ ಇತ್ತು, ಇನ್ನೊಂದ್ ಕಡೆ ತೈವಾನ್ ಇತ್ತು. ಸೊ ತೈವಾನ್ ಅಲ್ಲಿ ಯಾರಿದ್ದಾರೆ, ರಾಷ್ಟ್ರವಾದಿಗಳು ಬಂದಿದ್ದಾರೆ, ಯುದ್ಧದಲ್ಲಿ ಸೋತರು. ಸೊ ಈ ರೀತಿ ಆದಾಗ ಸ್ಟಾರ್ಟಿಂಗ್ ಅಲ್ಲಿ ಬಹಳಷ್ಟು ದೇಶಗಳು ತೈವಾನಿಗೆ ಏನ್ ಮಾಡ್ತಾರೆ, ರಾಜತಾಂತ್ರಿಕ ಮಾನ್ಯತೆಯನ್ನ ನೀಡ್ತಾರೆ. ರಾಜತಾಂತ್ರಿಕ ಮಾನ್ಯತೆ ನೀಡೋದಂದ್ರೆ ಇದು ಒಂದು ದೇಶ ಅಂತ ಗುರುತಿಸೋದು, ಅಥವಾ ಇವರ ಒಂದು ಪ್ರಧಾನಿಗಳನ್ನ ತೈವಾನಿನ ಪ್ರಧಾನಿ ಅಥವಾ ಚೀನಾದ ಪ್ರಧಾನಿ ಅಂತ ಗುರುತಿಸೋದು. ಸೊ ಆ ರೀತಿ ಇದನ್ನು ಕೂಡ ಒಂದು ದೇಶ ಅಂತ ಮಾನ್ಯತೆ ಮಾಡ್ತಾ ಇದ್ವು. ನಂತರದಲ್ಲಿ ಏನಾಗ್ತಿದೆ, ಎಲ್ಲಾ ದೇಶಗಳು ಚೀನಾನ್ನೇ ಒಂದು ದೇಶ ಅಥವಾ ಅವ್ರ ಜೊತೆನೆ ರಾಜತಾಂತ್ರಿಕ ಒಂದು ಸಂಬಂಧ ಹೊಂದಿರ್ತಾರೆ. ಅಂದ್ರೆ ಈಗ ಒಂದಿಷ್ಟು ದೇಶದವರು ಚೀನಾನ ಭೇಟಿ ಆಗ್ಬೇಕಾದ್ರೆ ಬರೀ ಚೀನಾಕ್ ಹೋಗ್ಬರೋದು, ತೈವಾನಿಗೆ ಹೋಗಲ್ಲ, ತೈವಾನನ್ನ ದೇಶ ಅಂತಾನೆ ಕನ್ಸಿಡರ್ ಮಾಡಲ್ಲ. ಸೊ ಹೀಗಾಗಿ ಏನಾಗ್ತಿದೆ, ತೈವಾನಿನ ಒಂದು ಪ್ರಭಾವ ಅಥವಾ ಅದರ ಒಂದು ಇಂಡಿಪೆಂಡೆನ್ಸ್ ಕಡಿಮೆ ಆಗ್ತಿದೆ. ಅದನ್ನ ಎತ್ತಿ ಹಿಡಿಯಕ್ಕೆ ಟ್ರೈ ಮಾಡ್ತಿರೋರು ಯಾರು, ಅಮೆರಿಕಾದವರು. ಯಾಕಂದ್ರೆ ಅಮೆರಿಕ ಚೈನಾ ಗೊತ್ತಲ್ಲ. ಸೊ ಹೆಂಗೋ ಮಾಡಿ ಈಗ ಒಲವನ್ನ ಗಳಿಸ್ತಿದ್ದಾರೆ ಯಾರ್ದು, ತೈವಾನ್ದವ್ರು. ಸೊ ತೈವಾನ್ ಈಗ ವೈರಿ ಮಿತ್ರ ಅಂತ ಹೇಳ್ತೀವಲ್ಲ. ಸೊ ತೈವಾನಿಗೆ ಮತ್ತು ಚೈನಾಕ್ಕೆ ಆಗಿ ಬರಲ್ಲ ಅಂದಾಗ ಇಲ್ಲಿ ನಡುವೆ ಬರ್ತಿರೋರು ಯಾರು, ಅಮೆರಿಕ. ಸೊ ಈ ರೀತಿಯಾಗಿ ನಡೀತಿದೆ. ಅದನ್ನ ಸ್ವಲ್ಪ ಕತೆ ರೂಪದಲ್ಲಿ ಹೇಳಿದೆ. ಸೊ ಒಂದು ಚೀನಾ ನೀತಿ ಅನ್ನೋದು ಏನಂತ. ಸೊ ನೆಕ್ಸ್ಟ್ ಏನಿದೆ ಪುಟ್ಟಿ, ನೆಕ್ಸ್ಟ್ ಏನಿದೆ ಅಂತಂದ್ರೆ ನಮ್ಮ ಭಾರತದ ಅಸಮಾನತೆ ಸ್ಥಿತಿಗತಿ ವರದಿ ಅನ್ನೋ ರಿಪೋರ್ಟ್ ನ ನೋಡೋಣ. ಈ ಒಂದು ರಿಪೋರ್ಟ್ ನ ಯಾರು ಸಿದ್ಧ ಮಾಡ್ತಾರೆ, ಯಾರು ಬಿಡುಗಡೆ ಮಾಡ್ತಾರೆ ಅಂತಂದ್ರೆ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿ ಏನಿದೆಯೋ ಅದು ಭಾರತದ ಅಸಮಾನತೆ ಸ್ಥಿತಿಗತಿ ವರದಿ ರಿಪೋರ್ಟ್ ನ ಬಿಡುಗಡೆ ಮಾಡುತ್ತೆ. ಆ ಒಂದು ವರದಿಯನ್ನ ಬಿಡುವಂತದ್ದು ಇವರು. ಸೊ ಈ ಒಂದು ಸಲಹಾ ಮಂಡಳಿಯ ಒಂದು ನೇತೃತ್ವ ಚೀಫ್ ಯಾರಿದ್ದಾರೆ ಅಂತಂದ್ರೆ ಬಿಬೇಕ್ ದೇಬರಾಯ್ ಅವರು ಇದ್ದಾರೆ. ಅಂದ್ರೆ ಪ್ರಧಾನಮಂತ್ರಿಗಳಿಗೆ ಒಂದು ಆರ್ಥಿಕ ವಿಷಯಗಳಲ್ಲಿ ಸಲಹೆ ನೀಡುವಂತ ಮಂಡಳಿ ಇದು. ಇದ್ರ ಹೆಡ್ ಯಾರಿದ್ರು ಪುಟಿ, ಬಿಬೇಕ್ ಓಬರಾಯ್. ಸೊ ಅವರು ಒಂದು ವರದಿ ತಗೊಂಡ್ ಬಂದ್ರು, ಏನಂತ, ಭಾರತ ಅಸಮಾನತೆ ಸ್ಥಿತಿಗತಿ ವರದಿ ಅಂತ ರಿಪೋರ್ಟ್ ನ ಬಿಡುಗಡೆ ಮಾಡಿದ್ರು. ಇಂಡಿಯಾ ಸ್ಟೇಟ್ ಆಫ್ ಇನ್ಇಕ್ವಾಲಿಟಿ ರಿಪೋರ್ಟ್ ಅಂತ. ಸೊ ಈ ವರದಿಯಲ್ಲಿ ಏನಿದೆ ಅಂತ ನಾವು ನೋಡೋಣ. ಈ ವರದಿ ಏನ್ ಹೇಳುತ್ತೆ ಅಂದ್ರೆ ಆರೋಗ್ಯ, ಶಿಕ್ಷಣ, ಕಾರ್ಮಿಕ, ಮಾರುಕಟ್ಟೆ, ಕುಟುಂಬದ ಗುಣಲಕ್ಷಣಗಳಲ್ಲಿನ ಒಂದು ಸಮಾನತೆಯನ್ನು ಕುರಿತು ಈ ಒಂದು ವರದಿಯನ್ನ ಸಿದ್ಧಪಡಿಸಿದೆ ಅಂತ ಹೇಳುತ್ತಿದೆ. ಅಂದ್ರೆ ಇದು ವರದಿಯಲ್ಲಿ ಏನೇನ್ ಕನ್ಸಿಡರ್ ಮಾಡಿದಾರೆ ಅವರು, ಹೆಲ್ತ್, ಎಜುಕೇಶನ್, ಹೌದು, ಶಿಕ್ಷಣ, ಕಾರ್ಮಿಕರ ಮಾರುಕಟ್ಟೆ, ಕುಟುಂಬದಲ್ಲಿನ ಒಂದು ಗುಣಲಕ್ಷಣಗಳಲ್ಲಿನ ಒಂದು ಇನ್ಇಕ್ವಾಲಿಟಿ, ಅಸಮಾನತೆಯನ್ನು ಕುರಿತು ಈ ಒಂದು ವರದಿಯನ್ನ ಸಿದ್ಧ ಮಾಡಿದೆ ಅಂತ. ಸೊ ಇವನ್ನ ಕನ್ಸಿಡರ್ ಮಾಡಿದೆ, ಹೆಲ್ತ್, ಎಜುಕೇಶನ್,
ಲೇಬರ್ ಮಾರ್ಕೆಟ್ ಮತ್ತು ಕುಟುಂಬದಲ್ಲಾಗುವಂತ ಒಂದು ಒಂದು ಇನ್ಇಕ್ವಾಲಿಟಿ ಇವುಗಳನ್ನ ತಗೊಂಡು ರೆಡಿ ಮಾಡಿದ್ದಾರೆ. ಓಕೆ, ಸೊ ಪುಟಿ ಏನಿದೆ ಪುಟಿ ಈ ರಿಪೋರ್ಟ್? ಈ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ನೋಡೋದಾದ್ರೆ, ನಗರ ಭಾಗದ ಪ್ರದೇಶದಲ್ಲಿ ಏನಿದೆ, ಮೊದಲ 20% ಶ್ರೀಮಂತರು 44% ಅಷ್ಟು ಆಸ್ತಿಯನ್ನ ಹೊಂದಿದರೆ, ಗ್ರಾಮೀಣ ಭಾಗದಲ್ಲಿ ಈ ಒಂದು 20% ಶ್ರೀಮಂತರು ಏನಿದಾರೋ ಅವರು 7.1 ಆಸ್ತಿಯನ್ನ ಹೊಂದಿದ್ದಾರೆ. ಓಕೆ, ಸೊ ಅಂದ್ರೆ ಈಗ ಒಂದ್ ನಗರಕ್ಕೆ ಹೋದ್ವಿ. ಸೊ ನಗರಕ್ಕೆ ಹೋಗಿ 20% ಶ್ರೀಮಂತರು ಏನಿದಾರಲ್ಲ, ಮೊದಲ 20% ಶ್ರೀಮಂತರ ಅಂತ ನೋಡಿದಾಗ ಅವ್ರ ಹತ್ರ ಎಷ್ಟು ಆಸ್ತಿ ಇದೆ? 44% ಇದೆ. ಸೊ ಅದೇ ರೀತಿ ನಾನು ಹಳ್ಳಿಗೆ ಹೋಗಿ ಟಾಪ್ 20% ಶ್ರೀಮಂತರ ಅಂತ ನೋಡಿದ್ರೆ ಅವ್ರ ಹತ್ರ ಎಷ್ಟಿದೆ? ಬರೀ 7.1% ಇದೆ. ಸೊ ಅಂದ್ರೆ ನಗರದ ಶ್ರೀಮಂತರು ಏನಿದ್ದಾರೆ ಟಾಪ್ 20% ಅವ್ರ ಹತ್ರ ಆಸ್ತಿ ಜಾಸ್ತಿ ಇದೆ. ಓಕೆ, ಸೊ ನೆಕ್ಸ್ಟ್ ರಿಪೋರ್ಟ್ ಅಲ್ಲಿ ಏನಿದೆ ಅಂದ್ರೆ, ಪುಟಿ ಭಾರತದ ನಿರುದ್ಯೋಗ ಪ್ರಮಾಣ 4.8 ಇದ್ರೆ, ಕಾರ್ಮಿಕರ ಜನಸಂಖ್ಯಾ ಪ್ರಮಾಣ ಅಂದ್ರೆ ವರ್ಕರ್ ಪಾಪ್ಯುಲೇಷನ್ ರೇಷಿಯೋ 46.8 ಇದೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ನಂಬರ್ ಬರೀ. ಓಕೆ, ಆರೋಗ್ಯ ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ಅದರಲ್ಲೂ ಸಹ ವಿಶೇಷವಾಗಿ ಗ್ರಾಮೀಣ ಭಾಗದ ಪ್ರದೇಶದಲ್ಲಿ ಗಮನಾರ್ಹ ಬದಲಾವಣೆ ಆಗ್ತಾ ಇದೆ. ಅಂದ್ರೆ ಏನ್ ಬದಲಾವಣೆ ಅಂತಂದ್ರೆ, ಅಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ನ ಸ್ಥಾಪನೆ ಮಾಡೋದಾಗಿರ್ಬೋದು, ಸ್ವಲ್ಪ ಇನ್ನು ಆ ಒಂದು ಹೆಲ್ತ್ ಕೇರ್ ಸೆಂಟರ್ ಗೆ ಮೆಡಿಸಿನ್ ಗಳನ್ನ ಸಪ್ಲೈ ಮಾಡೋದಿರ್ಬೋದು, ಡಾಕ್ಟರ್ಸ್ ಗಳನ್ನ ಅಪಾಯಿಂಟ್ ಮಾಡೋದಿರ್ಬೋದು, ಈ ಒಂದು ಬದಲಾವಣೆಯನ್ನ ಮಾಡ್ತಿದೆ ಅಂತ ಹೇಳಿ ಈ ಒಂದು ವರದಿ ಹೇಳ್ತಾ ಇದೆ. ನೆಕ್ಸ್ಟ್ 95% ಅಷ್ಟು ಶಾಲೆಗಳಲ್ಲಿ ಬಳಸಬಲ್ಲ ಶೌಚಾಲಯಗಳಿದಾವೆ, ಅಂದ್ರೆ ಯೂಸಬಲ್ ಟಾಯ್ಲೆಟ್ಸ್ ಗಳಿದಾವೆ 95% ಅಷ್ಟು ಶಾಲಾ ಕಾಲೇಜು. ನೆಕ್ಸ್ಟ್ ಶೇಕಡಾವಾರು ದಾಖಲಾತಿ ಪ್ರಮಾಣ ಹೆಚ್ಚಾಗ್ತಿದೆ, ಅಂದ್ರೆ ದಿನೇ ದಿನೇ ಸ್ಕೂಲಿಗೆ ಮಕ್ಕಳ ದಾಖಲಾತಿ ಪ್ರಮಾಣ ಜಾಸ್ತಿ ಆಗ್ತಿದೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ನೆಕ್ಸ್ಟ್ ಏನ್ ಹೇಳ್ತಿದೆ ಅಂದ್ರೆ, 97% ಅಷ್ಟು ಮನೆಗಳಲ್ಲಿ ವಿದ್ಯುತ್ ಸಂಪರ್ಕ ಇದೆ ಅಂತ ಕೊಡ್ತಿದೆ. 70% ಜನರು ಸುಧಾರಿತ ನೈರ್ಮಲ್ಯಕ್ಕಾಗಿ ಸೂಕ್ತ ವ್ಯವಸ್ಥೆಯನ್ನ ಹೊಂದಿದ್ದಾರೆ. ಏನಂತಂದ್ರೆ, ಅಲ್ಲಿ ಒಂದು ಊರುಗಳಲ್ಲಿ ತಮ್ಮ ಬೀದಿಲಿನ ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಮನೆಯಲ್ಲಿ ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು, ಈ ಒಂದು ವ್ಯವಸ್ಥೆ ಒಂದು ಹಂತದಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಾ ಇದೆ 70% ಜನರಲ್ಲಿ. ನೆಕ್ಸ್ಟ್ ಏನಾಗ್ತಿದೆ ಅಂದ್ರೆ, ಫೈನಲ್ 96% ಅಷ್ಟು ಜನರು ಸುರಕ್ಷಿತ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಹೊಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ನೋಡ್ಬೋದು, ಹಳ್ಳಿಗಳಲ್ಲಿ ಮಿನರಲ್ ವಾಟರ್ ನ ಸಪ್ಲೈ ಮಾಡೋದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸೊ ಹೀಗಾಗಿ ಹಳ್ಳಿ ಭಾಗದ ಜನರಲ್ಲಿ 96% ಅಷ್ಟು ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಅಂತ ಈ ಒಂದು ರಿಪೋರ್ಟ್ ನಮ್ಗೆ ತಿಳಿಸ್ಕೊಡ್ತಾ ಇದೆ. ಬಹಳಷ್ಟು ನಂಬರ್ಸ್ ಎಲ್ಲ ಬಂದಿತ್ತು. ಸೊ ಇದು ನಾವು ನೋಡೋದಾದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಎಸ್ಎ ರೈಟಿಂಗ್ ಬರೀಬೇಕಾದ್ರೆ ನಾವು ಈ ಒಂದು ರಿಪೋರ್ಟ್ ನ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಪ್ರಬಂಧದಲ್ಲಿ ಇವನ್ನ ಹಾಕೋಬೇಕು. ಎಫೆಕ್ಟಿವ್ನೆಸ್ ಗೊತ್ತಾಗ್ಬೇಕಂತಂದ್ರೆ ಪ್ರಬಂಧದ ಎಲ್ಲಾ ರಿಪೋರ್ಟ್ ಅಲ್ಲಿ ಏನೇನ್ ಅಂಶಗಳಿತ್ತು ಅದನ್ನೆಲ್ಲ ಆಡ್ ಮಾಡ್ಬೇಕು. ಸೊ ಅಂದ್ರೆ ಪುಟಿ ನಾನು ಈಗ ಪ್ರಬಂಧ ಬರೀತಿದ್ದೀನಿ ಅಂತ ಅನ್ಕೋ, ಅಸಮಾನತೆ ಬಗ್ಗೆ. ಸೊ ಅವಾಗ ಈ ಭಾರತ ಅಸಮಾನತೆ ಸ್ಥಿತಿಗತಿ ವರದಿ 2022 ಪ್ರಕಾರ ಹಿಂಗಿತ್ತು ಅಂತ ಇವನ್ನ ಬರೀಬೇಕು. ಸೊ ಅಂದ್ರೆ ಎಫೆಕ್ಟಿವ್ ಆಗಿರುತ್ತೆ. ಓಕೆ ಪುಟಿ, ಥ್ಯಾಂಕ್ ಯು. ಬಟ್ ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ರಿವಿಷನ್ ಮಾಡಿದ್ರೆ ನೆನ್ಪಿಡುತ್ತೆ. ಓಕೆ ಪುಟಿ, ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಅಂತಾರಾಜ್ಯ ಮಂಡಳಿ ಬಗ್ಗೆ. ಸೊ ಏನ್ ಮಾಡಿದೆ ಅಂದ್ರೆ, ಈಗ ಕೇಂದ್ರ ಸರ್ಕಾರದವರು, ಸೆಂಟ್ರಲ್ ಗೌರ್ಮೆಂಟ್ ದವರು ಏನ್ ಮಾಡಿದ್ದಾರೆ, ಅಂತಾರಾಜ್ಯ ಮಂಡಳಿ ಅದ್ರ ಜೊತೆಗೆ ಅಂತಾರಾಜ್ಯ ಮಂಡಳಿಯ ಸ್ಥಾಯಿ ಸಮಿತಿ ಎರಡನ್ನೂ ಪುನರ್ರಚನೆ ಮಾಡಿದ್ದಾರೆ. ಅಂದ್ರೆ ಸ್ವಲ್ಪ ಚೇಂಜಸ್ ಅನ್ನ ಮಾಡಿದ್ದಾರೆ. ಯಾವ್ದ್ರಲ್ಲಿ? ಅಂತಾರಾಜ್ಯ ಮಂಡಳಿ ಪ್ಲಸ್ ಅದಕ್ಕಿರುವಂತಹ ಇನ್ನೊಂದು ಸ್ಥಾಯಿ ಸಮಿತಿ ಅಥವಾ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಹೇಳ್ತೀವಿ. ಅವು ಎರಡರಲ್ಲಿ ಸ್ವಲ್ಪ ಚೇಂಜಸ್ ಅನ್ನ ಮಾಡಿದ್ದಾರೆ. ಅದು ಏನನ್ನೋದನ್ನ ಸ್ವಲ್ಪ ನ್ಯೂಸ್ ಅಲ್ಲಿ ನೋಡೋಣ. ಸೊ ಏನಾಗುತ್ತೆ ಅಂದ್ರೆ, ಫಸ್ಟ್ ಅಂತಾರಾಜ್ಯ ಮಂಡಳಿ ಅಂದ್ರೆ ಏನು? ಈಗ ಅಂತಾರಾಜ್ಯ ಅಂದ್ರೆ ರಾಜ್ಯಗಳ ನಡುವೆ, ಒಂದು ರಾಜ್ಯಗಳ ನಡುವೆ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂದ್ರೆ ರಾಜ್ಯಗಳು, ಇದು ಹೆಸರಲ್ಲೇ ಗೊತ್ತಾಗುತ್ತೆ. ಪ್ಲಸ್ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಸಮನ್ವಯತೆಯನ್ನು ಸಾಧಿಸೋದಕ್ಕೆ ಕೋಆರ್ಡಿನೇಷನ್. ಈಗ ಒಂದು ರಾಜ್ಯದಲ್ಲಿ ಒಂದು ಕೆಲಸ ನಡೀತಿತ್ತು, ಅದಕ್ಕೆ ಸಂಬಂಧಪಟ್ಟಂಗೆ ಪಕ್ಕದಲ್ಲಿರುವ ರಾಜ್ಯ ಅಥವಾ ಬೇರೆ ಒಂದು ರಾಜ್ಯ ಏನ್ ಮಾಡ್ಬೇಕು, ಕೋಆರ್ಡಿನೇಟ್ ಮಾಡಬೇಕು, ಅಥವಾ ಕೇಂದ್ರ ಸರ್ಕಾರ ಹೆಲ್ಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈ ಕೇಂದ್ರ ಸರ್ಕಾರದವರು ಈಗ ಕೋವಿಡ್ ಅಂತ ಬಂದಾಗ ವ್ಯಾಕ್ಸಿನ್ಸ್ ಎಲ್ಲ ಯಾರು ಕೊಡ್ತಾ ಇದ್ರು? ಕೇಂದ್ರ ಸರ್ಕಾರದವರು ಕೊಡ್ತಾ ಇದ್ರು. ಅದು ಉತ್ಪಾದನೆ ಒಂದು ರಾಜ್ಯದಲ್ಲಿ ಆಗ್ತಿತ್ತು, ಆ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವ್ಯಾಕ್ಸಿನ್ ಹೋಗ್ಬೇಕು, ಅಥವಾ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರ ಕೇಳಿದಷ್ಟು ವ್ಯಾಕ್ಸಿನ್ಸ್ ಕೊಡ್ಬೇಕು. ಸೊ ಈ ರೀತಿ ಸಮನ್ವಯತೆ ಅಥವಾ ಕೋಆರ್ಡಿನೇಷನ್ ಇದ್ರೆ ಒಳ್ಳೆಯದು. ಹೌದಾ? ಈಗ ಕೇಂದ್ರ ಸರ್ಕಾರ ಮಾಡೋದೇ ಬೇರೆ, ರಾಜ್ಯ ಸರ್ಕಾರ ಮಾಡೋದು ಬೇರೆ, ಅಥವಾ ರಾಜ್ಯ ಸರ್ಕಾರ ನಡುವೆ ವೈಮನಸ್ಸಿದ್ರೆ ಏನಾಗುತ್ತೆ? ಅಭಿವೃದ್ಧಿ ಆಗಲ್ಲ. ಈಗ ನಾವು ಬೇರೆ ರಾಜ್ಯದವ್ರನ್ನ ದ್ವೇಷ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, ಅಥವಾ ಅವ್ರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅಭಿವೃದ್ಧಿ ಆಗಲ್ಲ. ಸೊ ಹೀಗಾಗಿ ರಾಜ್ಯಗಳ ನಡುವೆ, ರಾಜ್ಯ ಮತ್ತು ಕೇಂದ್ರದ ನಡುವೆ ಸಮನ್ವಯತೆ ಮಾಡೋದಕ್ಕಾಗಿ ಆರ್ಟಿಕಲ್ 263 ಸಂವಿಧಾನದ ವಿಧಿ 763 ಅಡಿಯಲ್ಲಿ ನಾವೇನ್ ಮಾಡಿದ್ವಿ, ಅಂತಾರಾಜ್ಯ ಮಂಡಳಿಯನ್ನ ಸ್ಥಾಪನೆ ಮಾಡಿದ್ವಿ. ಉದ್ದೇಶ ಏನಿದೆ? ಇದು
ಎದಕ್ ಸ್ಥಾಪನೆ ಮಾಡ್ತಿದ್ವಿ? ರಾಜ್ಯಗಳ ನಡುವೆ ಆಗಿರ್ಬೋದು ಅಥವಾ ರಾಜ್ಯ ಕೇಂದ್ರ ಒಂದು ಸರ್ಕಾರದ ಒಂದು ಕೋಆರ್ಡಿನೇಷನ್ ಅಥವಾ ಸಮನ್ವಯತೆಯನ್ನ ಮಾಡೋದಕ್ಕೆ ಇದನ್ನ ಆರ್ಟಿಕಲ್ 263 ಅಡಿಯಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಯಾವುದು? ಅಂತಾರಾಜ್ಯ ಮಂಡಳಿ ಅಂತ. ಓಕೆ, ಸೊ ಈಗ ಮೂಲ ಸಂವಿಧಾನ ನೋಡಿದಾಗ ಅಲ್ಲೇನಿತ್ತಂದ್ರೆ ಬರೀ ಉಲ್ಲೇಖ ಇತ್ತು. ಉಲ್ಲೇಖ ಅಂದ್ರೆ ಮೆನ್ಷನ್ ಮಾಡಿದ್ರೆ ಏನಂತಂದ್ರೆ ರಾಜ್ಯಗಳ ನಡುವೆ, ರಾಜ್ಯ ಮತ್ತು ಕೇಂದ್ರ ನಡುವೆ ಸಮನ್ವಯತೆ ಸಾಧಿಸೋದಕ್ಕೆ ಒಂದು ಅಂತಾರಾಜ್ಯ ಮಂಡಳಿ ಇರಲಿ ಅಂತ ಹೇಳಿದ್ರು. ಅವ್ರು ಹೇಳಿದ್ರು. ಬಟ್ ಇದನ್ನ ಸರ್ಕಾರಿಯ ಸಮಿತಿ ಅಂತ ಹೇಳ್ತೀವಿ. ಅಂದ್ರೆ ಆಡಳಿತ ಸುಧಾರಣೆ ಮಾಡೋದಕ್ಕೆ ಏನೇನ್ ಮಾಡ್ಬೇಕಂತ ಹೇಳಿ ಸರ್ಕಾರಿಯ ಸಮಿತಿಯನ್ನ 1983ರಲ್ಲಿ ಸ್ಥಾಪನೆ ಮಾಡ್ತಾರೆ. ಮುಖ್ಯವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡುವಿನ ಒಂದು ಕೆಲಸ ಯಾವ ರೀತಿ ಸರಳ ಮಾಡ್ಬೇಕಂತ ಹೇಳಿ ಸರ್ಕಾರಿಯ ಸಮಿತಿ ರಚನೆ ಆಗಿರುತ್ತೆ ಯಾವಾಗ? 1983ರಲ್ಲಿ. ಸೊ ಅವರು ಕೆಲವೊಂದಿಷ್ಟು ವಿಷಯಗಳನ್ನು ಶಿಫಾರಸು ಮಾಡಿದ್ರು. ಆ ಶಿಫಾರಸಲ್ಲಿ ಒಂದು ಯಾವ್ದಂತಂದ್ರೆ ಅಂತಾರಾಜ್ಯ ಮಂಡಳಿ ಅಂತ. ಯಾವಾಗ? 1983ರಿಂದ ಅವ್ರ ಹಂಗೆ ಶಿಫಾರಸನ್ನ ಕೊಡ್ತಾನೆ ಇದ್ರು. ಸೊ ಫೈನಲಿ 1990ರಲ್ಲಿ ರಾಷ್ಟ್ರಪತಿಗಳ ಒಂದು ಆದೇಶದ ಮೂಲಕ ನಾವು ಅಂತಾರಾಜ್ಯ ಮಂಡಳಿ ಅಂತ ಹೇಳಿ ಆರ್ಟಿಕಲ್ 263 ಅಡಿಯಲ್ಲಿ ಸ್ಥಾಪನೆ ಮಾಡ್ತೀವಿ. ಫೈನಲಿ ಬಂತಿದ್ರು. ಸೊ ಬಂದಾಗ ಏನಿದೆ ಅಂತಂದ್ರೆ ಈ ಮಂಡಳಿಯಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಚೇಂಜಸ್ ಆಗಿರೋದು ಇಲ್ಲಿ ಚೇಂಜಸ್ ಆಗಿರೋ. ಈಗ ನಾನು ಇಷ್ಟೊತ್ತು ಹೇಳಿದ್ದೇನು ಹಿಸ್ಟ್ರಿ, ಎಲ್ಲಿ ಯಾವ ಆರ್ಟಿಕಲ್ ಯಾವ ರೀತಿ ಬಂತು, ಯಾವ ಒಂದು ಸಮಿತಿಯ ಶಿಫಾರಸಿನ ಮೇಲೆ ಬಂತಂದ್ರೆ ಸರ್ಕಾರಿಯ ಸಮಿತಿ ಅಂತ ಹೇಳಿ. ಓಕೆ, ಸೊ ಈಗ ಯಾರ್ಯಾರು ಇರ್ತಾರೆ ಅನ್ನೋದ್ರಲ್ಲಿ ಸ್ವಲ್ಪ ಚೇಂಜ್ ಇದೆ. ಈ ಅಂತಾರಾಜ್ಯ ಮಂಡಳಿ ಅನ್ನೋದು ಇದರ ಅಧ್ಯಕ್ಷರಾಗಿರ್ತಾರೆ, ಪ್ರಧಾನಮಂತ್ರಿಗಳು ಇರ್ತಾರೆ. ಪ್ರಧಾನಮಂತ್ರಿಗಳ ಜೊತೆಗೆ 6 ಜನ ಏನಿದ್ರು ಕೇಂದ್ರ ಮಂತ್ರಿಗಳು ಅಥವಾ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇರ್ತಾರೆ. ಸೊ ಇಲ್ಲಿ ಕೇಂದ್ರ ಸರ್ಕಾರದಿಂದ ಯಾರ್ಯಾರು ಬಂದ್ರು? ಒಬ್ರು ಪ್ರಧಾನಮಂತ್ರಿಗಳು, ಪ್ರೈಮ್ ಮಿನಿಸ್ಟರ್ ಪ್ಲಸ್ 6 ಜನ ಮಂತ್ರಿಗಳನ್ನ ಅವರು ಕರ್ಕೊಂಡು ಬರ್ತಾರೆ. ಎಲ್ಲಿ? ಅಂತಾರಾಜ್ಯ ಮಂಡಳಿ. ಅದ್ರ ಜೊತೆಗೆ ಇವ್ರು ಮತ್ತೆ ಯಾರ್ಯಾರು ಸೇರ್ತಾರೆ ಅಂದ್ರೆ 28 ರಾಜ್ಯಗಳ ಮುಖ್ಯಮಂತ್ರಿಗಳು, ಎಲ್ಲಾ ಸ್ಟೇಟ್ ಪ್ಲಸ್ 6 ಇಲ್ಲಿ 6 ಆಯ್ತಲ್ಲ, ಮತ್ತೆ 28 ರಾಜ್ಯಗಳ ಒಂದು ಮುಖ್ಯಮಂತ್ರಿಗಳು. ಮತ್ತೆ ಎಲ್ಲೆಲ್ಲಿ ವಿಧಾನಸಭೆ ಇದೆಯೋ, ಫಾರ್ ಎಕ್ಸಾಂಪಲ್ ಡೆಲ್ಲಿ, ಎಲ್ಲೆಲ್ಲಿ ವಿಧಾನಸಭೆ ಇದೆಯೋ ಅಂತ ಒಂದು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು, ಲೆಫ್ಟಿನೆಂಟ್ ಗವರ್ನರ್ ಅಲ್ಲ, ಸಿಎಂ. ಎಲ್ಲಿ ವಿಧಾನಸಭೆ ಇದೆಯೋ, ಪಾಂಡಿಚೇರಿ ಆಯ್ತು, ಡೆಲ್ಲಿ ಆಯ್ತು, ಇಲ್ಲಿ ವಿಧಾನಸಭೆ ಇದ್ದಲ್ಲಿ ಏನ್ ಮಾಡ್ಬೇಕು? ಅದರ ಮುಖ್ಯಮಂತ್ರಿಗಳು ಬರಬೇಕು. ಎಲ್ಲಿ ವಿಧಾನಸಭೆ ಇಲ್ಲ ಅಂತ ಅದರ ಒಂದು ಆಡಳಿತಗಾರರು, ಅಡ್ಮಿನಿಸ್ಟ್ರೇಟರ್ಸ್, ಅವ್ರು ಬರಬೇಕು. ಸೊ ಅವರು ಪ್ಲಸ್ ಅವರು. ಅದ್ರ ಜೊತೆಗೆ ಹೊಸದಾಗಿ ಏನ್ ಚೇಂಜ್ ಮಾಡಿದಾರೆ ಅಂತಂದ್ರೆ 10 ಜನ ಕೇಂದ್ರ ಸಚಿವರನ್ನ ಖಾಯಂ ಆಹ್ವಾನಿತರನ್ನಾಗಿ ಮಾಡಿದ್ದಾರೆ. ಸ್ಪೆಷಲ್ ಇನ್ವೈಟೀಸ್ ಅಂತ ಹೇಳ್ತೀವಿ, ಅಥವಾ ಇನ್ವೈಟೀಸರ್ ಅಂದ್ರೆ ಇವರು ಆಹ್ವಾನ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಮೇಲಿದ್ರಲ್ಲ ಪ್ರಧಾನಮಂತ್ರಿಗಳ ಜೊತೆಗೆ ಬರುವಂತ 6 ಜನ ಅವರು ಸದಸ್ಯರು, ಮೆಂಬರ್ಸ್, ಅವ್ರ ಅದರ ಆ ಒಂದು ಕಮಿಟಿ ಸದಸ್ಯರು ಅವರು. ಬಟ್ ಇನ್ನು 10 ಜನ ಕೇಂದ್ರ ಸಚಿವರನ್ನು ತಗೊಂಡು ಹೋಗ್ತಿದ್ವಲ್ಲ, ಅವ್ರೇನಂದ್ರೆ ಇನ್ವೈಟೀಸ್ ಅಥವಾ ಆಹ್ವಾನಿತರು. ಅವ್ರಿಗೆ ಬನ್ನಿ ಅಂತ ಕರೆದಂಗೆ. ಬಟ್ ಅವ್ರೇನೆಲ್ಲ ಸದಸ್ಯರಲ್ಲ, ಅವರು ಆಹ್ವಾನಿತ ಸದಸ್ಯರಾಗ್ತಾರೆ, ಇನ್ವೈಟಿ ಆಗಿರ್ತಾರೆ. ಸೊ ಈ ರೀತಿ 10 ಜನರನ್ನ ಎಕ್ಸ್ಟ್ರಾ ಈಗ ಸೇರಿಸಿದೀವಿ. ಇದು ಹೊಸದು. ಓಕೆ, ಅದ್ರ ಜೊತೆಗೆ ಇನ್ನೂ ಒಂದು ಏನ್ ಹೇಳಿದೆ ಅಂತಂದ್ರೆ, ಈಗ ನಾವು ನೋಡಿದ್ವು ಅಂತಾರಾಜ್ಯ ಮಂಡಳಿಯ ಏನಂತ ಹೇಳ್ತೀವಿ, ಮರು ಪುನರ್ರಚನೆ ಮಾಡಿದ್ವು ಅಥವಾ ಪುನರ್ರಚನೆ ಮಾಡಿದ್ವಿ. ಈ ತರ ಇತ್ತು. 10 ಜನ ಎಕ್ಸ್ಟ್ರಾ ಸೇರಿಸಿದ್ದು ಇದೇನು ಪುನರ್ರಚನೆ ಅಂತ ಹೇಳಿದ್ವಿ. ಅದ್ರ ಜೊತೆಗೆ ಏನ್ ಮಾಡಿದ್ದಾರೆ, ಇದರಲ್ಲಿ ಇರುವಂತ ಸ್ಥಾಯಿ ಸಮಿತಿಯನ್ನು ಕೂಡ ಚೇಂಜ್ ಮಾಡಿದ್ದಾರೆ. ಸ್ಟ್ಯಾಂಡಿಂಗ್ ಕಮಿಟಿ ಇಲ್ಲಿ ನೋಡಿ, ಅಂತಾರಾಜ್ಯ ಮಂಡಳಿ ಅಂದಾಗ ಅಧ್ಯಕ್ಷರಾಗಿದ್ರು ಪ್ರಧಾನಮಂತ್ರಿಗಳಿದ್ರು. ಅದ್ರ ಜೊತೆಗೆ 6 ಜನ ಕೇಂದ್ರದ ಮಂತ್ರಿಗಳಿರ್ತಾರೆ, ಮುಂದೆ ಮುಖ್ಯಮಂತ್ರಿಗಳಿರ್ತಾರೆ, ಕೇಂದ್ರಾಡಳಿತ ಪ್ರದೇಶಗಳ ಒಂದು ಮುಖ್ಯಮಂತ್ರಿಗಳು ಪ್ಲಸ್ ಆಡಳಿತಗಾರರು ಇರ್ತಾರೆ, ಪ್ಲಸ್ 10 ಜನ ಇರ್ತಾರೆ ಅಂತ ಹೇಳಿದ್ವಿ. ಇಲ್ಲಿ ಅಂತಾರಾಜ್ಯ ಮಂಡಳಿಯಲ್ಲಿ, ಇಂಟರ್ ಸ್ಟೇಟ್ ಕೌನ್ಸಿಲ್ ಅಲ್ಲಿ. ಸೊ ಅದರ ಒಂದು ಸ್ಟ್ಯಾಂಡಿಂಗ್ ಕಮಿಟಿ, ಅದೇ ಅಂತಾರಾಜ್ಯ ಮಂಡಳಿಯ ಸ್ಥಾಯಿ ಸಮಿತಿಯಲ್ಲಿ ಈಗ ಅಧ್ಯಕ್ಷರಾಗಿರ್ತಾರೆ ಅಂತ ಗೃಹ ಸಚಿವರು ಇರ್ತಾರೆ. ಅಂತಾರಾಜ್ಯ ಮಂಡಳಿಯಲ್ಲಿ ಅದರ ಅಧ್ಯಕ್ಷರಾಗಿದ್ರು ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿಗಳಿದ್ರು. ಬಟ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಗೃಹ ಸಚಿವರು ಇರ್ತಾರೆ. ಗೃಹ ಸಚಿವರ ಜೊತೆಗೆ 5 ಜನ ಕ್ಯಾಬಿನೆಟ್ ಸಚಿವರು, ಕೇಂದ್ರ ಸರ್ಕಾರದ 5 ಸಚಿವರು. ಸೊ ಇಲ್ಲಿ ಹೋಮ್ ಮಿನಿಸ್ಟರ್ ಪ್ಲಸ್ 5 ಜನ ಕ್ಯಾಬಿನೆಟ್ ಮಿನಿಸ್ಟರ್ಸ್. ಅಲ್ಲಿ ಎಷ್ಟು ಜನ ಇದ್ರು? 6 ಜನ ಇದ್ರು ಹಿಂದೆ. ಇಲ್ಲಿ 5 ಜನ ಆದ್ರು. ಪ್ಲಸ್ 9 ಮುಖ್ಯಮಂತ್ರಿಗಳು, 9 ರಾಜ್ಯದ ಮುಖ್ಯಮಂತ್ರಿಗಳು ಏನಿರ್ತಾರೆ ಸ್ಥಾಯಿ ಸಮಿತಿಯ ಸದಸ್ಯರಾಗಿರ್ತಾರೆ. ಈ 9ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳನ್ನ ಈಗ ಅನೌನ್ಸ್ ಮಾಡಿಲ್ಲ, ಅಥವಾ ಕರ್ನಾಟಕದ ಮುಖ್ಯಮಂತ್ರಿಗಳನ್ನ ಹಿಡಿದಿಲ್ಲ, ಇಟ್ಟಿಲ್ಲ. ಬೇರೆ 9 ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಸದಸ್ಯರನ್ನಾಗಿ ಮಾಡಿದ್ದಾರೆ. ಸೊ ಹೀಗಾಗಿ ಕರ್ನಾಟಕ ಇರ್ಲಿಲ್ಲಲ್ಲ, ಅದಕ್ಕೆ ನಾನೇನ್ ಮಾಡಿಲ್ಲ, ಆ 9 ರಾಜ್ಯಗಳ ಮುಖ್ಯಮಂತ್ರಿಗಳು ಅಥವಾ ಈ ರಾಜ್ಯಗಳು ಯಾವುದು ಅನ್ನೋದು ಹಾಕಿಲ್ಲ. ಕರ್ನಾಟಕ ಇದ್ರೆ ಇದು ಇಂಪಾರ್ಟೆಂಟ್ ನಮಗಾಗ್ತಿತ್ತು. ಅದ್ರ ಜೊತೆಗೆ ಫೈನಲಿ ಇನ್ನೊಂದು ಇನ್ಫಾರ್ಮೇಶನ್ ಗೊತ್ತಿರಬೇಕು. ಈ ಅಂತಾರಾಜ್ಯ ಮಂಡಳಿಯಲ್ಲಿ ಏನಿರ್ತಲ್ಲ ಸಚಿವಾಲಯ ಅಥವಾ ಸೆಕ್ರೆಟರಿಯೇಟ್,
ಇದು ಸಚಿವಾಲಯ ಕೆಲಸ ಮಾಡೋದು ಯಾವುದು, ಭಾರತ ಸರ್ಕಾರದ ಕಾರ್ಯದರ್ಶಿಗಳ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಸೊ ಈಗ ಏನಪ್ಪಾ ಅಂತಂದ್ರೆ ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಓಕೆ, ಸೊ ಆರ್ಟಿಕಲ್ 263 ಅಡಿಯಲ್ಲಿ ಸ್ಥಾಪನೆಯಾಗಿದ್ದು. ಇದ್ರ ಉದ್ದೇಶ ಏನಿರುತ್ತೆ ಪುಟಿ? ರಾಜ್ಯಗಳ ನಡುವೆ ಅಥವಾ ರಾಜ್ಯ ಕೇಂದ್ರ ಸರ್ಕಾರದ ಒಂದು ಸಮನ್ವಯನ ಸಾಧಿಸಕ್ಕೋಸ್ಕರ, ಅವ್ರ ನಡುವೆ ಸಮನ್ವಯ ಸಾಧಿಸಬೇಕಂತ ಚೆನ್ನಾಗಿರ್ಬೇಕಂತ ಸ್ಥಾಪನೆ ಮಾಡಿದ್ವಿ. ಸೊ ಇದನ್ನ ಪುನರ್ರಚನೆ ಮಾಡಿದ್ದಾರೆ ಈಗ. ಯಾವ್ದನ್ನ? ಅಂತಾರಾಜ್ಯ ಮಂಡಳಿಯನ್ನ ಮತ್ತು ಅಂತಾರಾಜ್ಯ ಮಂಡಳಿಯ ಸ್ಥಾಯಿ ಸಮಿತಿಯನ್ನು ಕೂಡ ಏನ್ ಮಾಡಿದ್ದಾರೆ? ಪುನರ್ರಚನೆ ಮಾಡಿದ್ದಾರೆ. ಸೊ ಇದರಲ್ಲಿ ಒಂದಿಷ್ಟು ಪಾಯಿಂಟ್ಸ್ ನಾವು ನೆನ್ಪಿಟ್ಕೋಬೇಕು. ಇದು ಮೂಲ ಸಂವಿಧಾನದಲ್ಲಿ ಏನಿಲ್ಲ ಉಲ್ಲೇಖ ಮಾಡಿದ್ರು. ಮುಂದೆ ಇದನ್ನ ಸ್ಥಾಪನೆ ಮಾಡ್ಬೇಕಾದ್ರೆ ಯಾರು ಶಿಫಾರಸು ಮಾಡ್ತಾರೆ? ಸರ್ಕಾರಿ ಸಮಿತಿಯವರು. ಎಸ್, ಸರ್ಕಾರಿ ಸಮಿತಿಯವರು ಶಿಫಾರಸು ಮಾಡ್ತಾರೆ. ಸೊ ಮುಂದೆ ಇದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? 1990ರಲ್ಲಿ ರಾಷ್ಟ್ರಪತಿಗಳ ಒಂದು ಆದೇಶದ ಮೂಲಕ ಈ ಒಂದು ಅಂತಾರಾಜ್ಯ ಮಂಡಳಿ ಸ್ಥಾಪನೆ ಆಗುತ್ತೆ. ಸೊ ಈಗ ಇದರಲ್ಲಿ ಯಾರ್ಯಾರು ಇರ್ತಾರೆ? ಹೆಡ್ ಪ್ರಧಾನಮಂತ್ರಿಗಳು ಇಟ್ಟಿರ್ತಾರೆ. ಅವ್ರ ಜೊತೆಗೆ 6 ಕೇಂದ್ರ ಮಂತ್ರಿಗಳು ಇರ್ತಾರೆ. ಜೊತೆಗೆ ಎಲ್ಲಾ ಸ್ಟೇಟ್ ಮುಖ್ಯಮಂತ್ರಿಗಳು ಇರ್ತಾರೆ. ಮತ್ತೆ ವಿಧಾನಸಭೆ ಇರುವಂತ ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವ ಇದಾವೋ ಅಲ್ಲಿನ ಒಂದು ಮುಖ್ಯಮಂತ್ರಿಗಳು ಇರ್ತಾರೆ. ಮತ್ತೆ ಉಳಿದ ಕೇಂದ್ರಾಡಳಿತ ಪ್ರದೇಶಗಳಲ್ಲೇ ಆಡಳಿತಗಾರರು, ಅಡ್ಮಿನಿಸ್ಟ್ರೇಟರ್ ಯಾರು ಇರ್ತಾರೋ ಅವರು ಇರ್ತಾರೆ. ಅದಲ್ಲದೆ ಅದ್ರ ಜೊತೆಗೆ 10 ಜನ ಕೇಂದ್ರ ಸಚಿವರನ್ನ ಪರ್ಮನೆಂಟ್ ಆಗಿ ಇನ್ವೈಟ್ ಮಾಡ್ತೀವಿ. ಓಕೆ, ಸೊ ಅಂದ್ರೆ ಇಲ್ಲಿ ನಾವು 6 ಜನ ಅಂತ ಹೇಳಿದ್ವಿ, ಇಲ್ಲಿ 16 ಅಂತ ಹೇಳಿಲ್ಲ. ಹೌದು, 6 ಜನ ಸದಸ್ಯರು, 10 ಜನ ಏನು ಕಾಯಂ ಆಗಿ ಆಹ್ವಾನಿತರಾಗಿರೋರು ಅಂತ ಚೇಂಜ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಅಥವಾ ಸ್ಥಾಯಿ ಸಮಿತಿ ಅಂತ ಇತ್ತು. ಅಂದ್ರೆ ಈಗ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಬರ್ತಾರೆ, ಅಂತಾರಾಜ್ಯ ಮಂಡಳದಲ್ಲಿ ಒಂದು ಮೀಟಿಂಗ್ ನಡೀತಂತ ಅನ್ಕೋಣ. ಸೊ ಮಾತಾಡಿದ್ರು ಏನೋ ಕ್ರಮ ಕೈಗೊಳ್ಬೇಕು ಅಥವಾ ಇನ್ನೊಂದ್ ಸ್ವಲ್ಪ ಡಿಸ್ಕಷನ್ ಮಾಡ್ಬೇಕು ಅಥವಾ ಇನ್ನೊಂದ್ ಸ್ವಲ್ಪ ಸ್ಟಡಿ ಮಾಡ್ಬೇಕಂತ ಇತ್ತು. ಸೊ ಆ ಟೈಮಲ್ಲಿ ಏನ್ ಮಾಡ್ಬಿಡ್ತಾರೆ ಅವರು, ಈ ಸ್ಥಾಯಿ ಸಮಿತಿಗೆ ಅಥವಾ ಸ್ಟ್ಯಾಂಡಿಂಗ್ ಕಮಿಟಿ ರೆಫರ್ ಮಾಡ್ತಾರೆ. ಈ ಎಲ್ಲ ಇನ್ಫಾರ್ಮೇಶನ್ ನೀವು ಮಾಡಿ ಮುಂದಿನ ಮೀಟಿಂಗ್ ಬರೋದ್ರೊಳಗಡೆ ನೀವು ಇದನ್ನ ರೆಡಿ ಮಾಡಿ ಇಡಿ ಅಂತ. ಸೊ ಅದು ಇದ್ರ ಕೆಲಸ, ಸ್ಥಾಯಿ ಸಮಿತಿ. ಸೊ ಸ್ಥಾಯಿ ಸಮಿತಿ ಅಧ್ಯಕ್ಷರು ಇರ್ತಾರೆ ಗೃಹ ಸಚಿವರು. ಅವ್ರ ಜೊತೆಗೆ 5 ಜನ ಕ್ಯಾಬಿನೆಟ್ ಮೆಂಬರ್ಸ್ ಇರ್ತಾರೆ. ಓಕೆ, ಮತ್ತೆ ನಾವು ಅಲ್ಲಿ ನೋಡಿದ್ವಿ 6 ಜನ ಇದ್ರು, ಇಲ್ಲಿ 5 ಜನ ಇರ್ತಾರೆ. ಮುಂದೆ ಮತ್ತೆ 9 ಮುಖ್ಯಮಂತ್ರಿಗಳು ಸದಸ್ಯರಾಗಿ. ಅಲ್ಲಿ ಎಷ್ಟು ಜನ ಇದ್ರು? 28 ಸ್ಟೇಟ್ ಮುಖ್ಯಮಂತ್ರಿಗಳು ಇರ್ತಿದ್ರು. ಮತ್ತೆ ಯುಟಿದವರು. ಬಟ್ ಇಲ್ಲಿ ಬರೀ 9 ಜನನೇ 9 ರಾಜ್ಯದ ಮುಖ್ಯಮಂತ್ರಿಗಳನ್ನ ತಗೊಂಡಿದ್ದಾರೆ. ಸೊ ಅದಾದ್ಮೇಲೆ ಫೈನಲ್ ಪಾಯಿಂಟ್ ಏನಿತ್ತು? ಕರ್ನಾಟಕದ ಮುಖ್ಯಮಂತ್ರಿ ಇಲ್ಲಿ ಒಂದು ಸದಸ್ಯತ್ವನ ತಗೊಂಡಿಲ್ಲ. ಈಗ ತಗೊಂಡಿಲ್ಲ, ಮುಂದೆ ತಗೊಳ್ಬಹುದು. ಓಕೆ, 9 ಮುಖ್ಯಮಂತ್ರಿಗಳಂದಾಗ ಈಗ ಸದ್ಯದ ಮಟ್ಟಿಗೆ ಕರ್ನಾಟಕದ ಮುಖ್ಯಮಂತ್ರಿಗಳನ್ನ ಇಲ್ಲಿ ಸ್ಥಾಯಿ ಸಮಿತಿಯಲ್ಲಿ ಹಾಕೊಂಡಿಲ್ಲ ಸದಸ್ಯರಂತ. ಓಕೆ, ಸೊ ಇದ್ರ ಜೊತೆಗೆ ಇದರ ಒಂದು ಸಚಿವಾಲಯ ಏನ್ ಮಾಡುತ್ತೆ? ಭಾರತ ಸರ್ಕಾರದ ಕಾರ್ಯದರ್ಶಿಗಳ ಸೆಕ್ರೆಟರಿ ಟು ದ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಏನಿರ್ತಾರಲ್ಲ ಅವ್ರ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅಂತ ನೋಡ್ತೀವಿ. ಓಕೆ, ಸೊ ಪುಟಿ ಈಗ ಕರೆಂಟ್ ಅಫೇರ್ಸ್ ಮುಗೀತು. ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಮೋಸ್ಟ್ಲಿ ನಾಳೆ ದಿವಸ ಕರೆಂಟ್ ಅಫೇರ್ಸ್ ನಾನು ಮಾಡಲ್ಲ. ಯಾಕಂದ್ರೆ ಹಲ್ಲು ಸ್ವಲ್ಪ ಡೆಂಟಿಸ್ಟ್ ಕಡೆ ಹೋಗಿ ಬರ್ತಾ ಇದೀನಿ ಪುಟಿ. ಹಲ್ ಕಿತ್ತಾರ ಅಂತ ಅನ್ಸುತ್ತೆ. ಹಲ್ ಕಿತ್ತಿದ್ರೆ 1 ದಿವಸ 2 ದಿವಸ ಮೋಸ್ಟ್ಲಿ ಮಾತಾಡಕ್ ಆಗಲ್ಲ. ಮಾತಾಡಕ್ ಆಗ್ಲಿಲ್ಲ ಅಂತಂದ್ರೆ ನಾಳೆ ದಿವಸ ಅಂತೂ ಮಾಡಲ್ಲ. ಸೊ ನಾಡದ್ದು ಹೆಂಗಿರುತ್ತೋ ಪರಿಸ್ಥಿತಿ ಮಾತಾಡಕ್ ನೋಡ್ಕೊಂಡು ಕ್ಲಾಸ್ ಅನ್ನ ನೋಡೋಣ, ಅದನ್ನ ಮಾಡೋಣ. ಇಲ್ಲ ಅಂತಂದ್ರೆ ನಾಡಿದ್ದು ಮಾತಾಡಕ್ ಸಾಧ್ಯ ಅಂತಂದ್ರೆ ನಿನ್ನೆದು ಸೇರಿಸ್ಕೊಂಡು ಅಥವಾ ನಾಳೆದು ಸೇರಿಸ್ಕೊಂಡು ನಾಡಿದ್ದು ಮಾಡ್ಬೇಡ. ಓಕೆ, ಸೊ ಅದ್ರ ಜೊತೆಗೆ ಫೈನಲ್ ಏನ್ ಹೇಳ್ತಾ ಇದೀವಿ ಅಂತಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಬೇಕು, ಬೆಲ್ ಐಕನ್ ಪ್ರೆಸ್ ಮಾಡಿ, ಇದರಿಂದ ನೋಟಿಫಿಕೇಶನ್ ಸಿಗುತ್ತೆ. ಮತ್ತೆ ಏನಿದ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು. ಓಕೆ, ಸೊ ಅದ್ರ ಜೊತೆಗೆ ನಮ್ಮ ಟ್ವಿಟರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್, ಫೇಸ್ಬುಕ್ ಎಲ್ಲದಕ್ಕೂ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಡಿಸ್ಕ್ರಿಪ್ಷನ್ ಅಂದ್ರೆ ಈ ವಿಡಿಯೋದ ಕೆಳಗಡೆ ನಾನು ಲಿಂಕ್ಸ್ ಅನ್ನ ಹಾಕಿದ್ದೀನಿ. ವಾಟ್ಸ್ಆಪ್ ಇದು ಟೆಲಿಗ್ರಾಮ್ ಅನ್ನ ಹೆಂಗ್ ಜಾಯ್ನ್ ಆಗ್ಬೇಕು ಆ ಲಿಂಕ್ ಅನ್ನ ಓದಿದ್ರೆ ಟೆಲಿಗ್ರಾಮ್ ಕರ್ಕೊಂಡು ಹೋಗುತ್ತೆ, ಇನ್ಸ್ಟಾಗ್ರಾಮಿಗೆ ಕರ್ಕೊಂಡು ಹೋಗುತ್ತೆ, ಫೇಸ್ಬುಕ್, ಟ್ವಿಟರ್ಗೆ ಕರ್ಕೊಂಡು ಹೋಗುತ್ತೆ. ಮುಂದೆ ನಿಮ್ಗೆ ಏನೇ ಸಜೆಷನ್ಸ್ ಇದ್ರೆ ಅದನ್ನ ಎಲ್ಲಿ ಹಾಕ್ಬೇಕು? ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಓಕೆ ಪುಟಿ, ಇವತ್ತಿನ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮುಗಿಸೋಣ. ಸೊ ಎಲ್ಲರಿಗೂ ಶುಭರಾತ್ರಿ ಅಂತ ಇವತ್ತಿನ ಡಿಸ್ಕಷನ್ ಮುಗಿಸ್ತಾ ಇದ್ದೀವಿ.